ನಮಸ್ಕಾರ ವೀಕ್ಷಕರೇ, ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ. ನಾಳೆ ಸ್ವಯಂ ಪ್ರೇರಿತ ಪ್ರಧಾನಮಂತ್ರಿಯವರ ಆದೇಶ ಮತ್ತು ವಿನಂತಿ ಮೇರೆಗೆ ಭಾರತವನ್ನು ಕರ್ಫ್ಯೂ ಮುಖಾಂತರ ಕೊರೋನಾ ರೋಗದ ಬಗ್ಗೆ ಆಂದೋಲನ ಮಾಡೋಗೋಸ್ಕರ ಆ ಕ್ರಿಮಿ ಕೀಟಗಳನ್ನು ನಾಶ ಮಾಡೋಗೋಸ್ಕರ ಸ್ವಯಂ ಪ್ರೇರಿತವಾಗಿ ಎಲ್ಲರ ಸಹಕಾರದೊಂದಿಗೆ ಭಾರತವು ಸ್ತಬ್ಧವಾಗಲಿದೆ. ಯಾವ ರೈಲು ವಿಮಾನ ಇಲ್ಲ, ಎಲ್ಲೂ ಜನ ಕಾಣೋಲ್ಲ, ಎಲ್ಲರೂ ಸಹಕಾರ ಮಾಡ್ತಾ ಇದ್ದಾರೆ. ಅದೇ ರೀತಿ ಘಟಪ್ರಭಾದಲ್ಲಿ ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ ಅಧಿಕಾರಿಗಳು, DHOಗಳು ಏನೇನು ಮಾತಾಡಿದ್ದಾರೆ, ಘಟಪ್ರಭಾ ನಾಗರಿಕರು ಏನು ಮಾತಾಡಿದ್ದಾರೆ, ಘಟಪ್ರಭಾದ ಪ್ರಸಿದ್ಧ ವೈದ್ಯರು ಏನು ಮಾತಾಡಿದ್ದಾರೆ, ಘಟಪ್ರಭಾ PSI ಬಾಲ್ದಂಡಿ ಅವರು ಏನು ಹೇಳಿದ್ದಾರೆ ಜನತೆಗೆ, ಈ ಎಲ್ಲ ಸಂದೇಶದಿಂದ ಪಟ್ಟಣ ಪಂಚಾಯಿತಿ ಚೀಫ್ ಆಫೀಸರ್ ಆದ ಪಾಟೀಲ್ ಅವರು, ದುಗ್ದಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬೆನವಾಡಿ ಇವರು ಎಲ್ಲರೂ ಭಾಳ ಒಳ್ಳೆ ರೀತಿಯಾಗಿ ಸ್ಪಂದನೆ ಮಾಡಿ ಸಹಕಾರದೊಂದಿಗೆ ಎಲ್ಲರೂ ಇದನ್ನು ಸ್ವಯಂ ಪ್ರೇರಿತವಾಗಿ ನಾಳೆ ಮನೆಯಲ್ಲಿ ಕೂತ್ಕೊಂಡು ಯಾವುದೇ ಅಹಿತಕರ ಘಟನೆ ಆಗದಂತೆ ಅವರ ಕೊಟ್ಟ ಸಂದೇಶವನ್ನು ಪಾಲಿಸ್ತೇವೆ ಅಂತ ಪ್ರತಿಜ್ಞೆ ಮಾಡಿದ್ದು. ಎಲ್ಲ ಸಂಪೂರ್ಣ ದೃಶ್ಯವನ್ನು ನಮ್ಮ ನಂಬರ್ ಒನ್ ಚಾನಲ್ದಲ್ಲಿ ತಾವು ನೋಡ್ಬೋದು ವೀಕ್ಷಕರೇ. ನಂಬರ್ ಒನ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೊಂದು ಬಹಳ ಎಲ್ಲರೂ ಸಹಕಾರದಿಂದ ಇರುವಂಥ ಮಹಾಸ್ಫೋಟಕ ಸುದ್ದಿ ವೀಕ್ಷಕರೇ. ನಮಸ್ಕಾರ. ಆಯ್ದುಕೊಳ್ಳಲು ಮಾನ್ಯ ಪ್ರಧಾನಮಂತ್ರಿಗಳು ದೇಶದ ಜನತೆಗೆ ಕರೆ ಕೊಟ್ಟಿರುತ್ತಾರೆ. ಆದ ಕಾರಣ ಕೊರೋನಾ ವೈರಸ್ ಹರಡದ ಹಾಗೂ ಅಂಗಡಿ ಮುಂಗಟ್ಟುಗಳು ಮತ್ತು ಹೋಟೆಲ್ಗಳನ್ನು ಬಂದ್ ಮಾಡಲು ಬೆಳಗ್ಗೆ 7ರಿಂದ ರಾತ್ರಿ 9ರವರೆಗೆ ಸ್ವಯಂ ಕರ್ಫ್ಯೂ ಆಯ್ದುಕೊಳ್ಳಲು ಮಾನ್ಯ ಪ್ರಧಾನಮಂತ್ರಿಗಳು ದೇಶದ ಜನತೆಗೆ ಕರೆ ಕೊಟ್ಟಿರುತ್ತಾರೆ. ಆದ ಕಾರಣ ಕೊರೋನಾ ವೈರಸ್ ಹರಡದಂತೆ ಇದರ ಪಾಲನೆ ಮಾಡಬೇಕಾಗಿ ವಿನಂತಿ. ಹಾಗೂ ರವಿವಾರ ಸಂತೆಯನ್ನು ನಿಷೇಧಿಸಲಾಗಿದ್ದು ಹಾಗೂ ಅಂಗಡಿ ಮುಂಗಟ್ಟುಗಳು ಮತ್ತು ಹೋಟೆಲ್ಗಳನ್ನು ಬಂದ್ ಮಾಡಲು ಸೂಚಿಸಲಾಗಿದೆ. ದಿನಾಂಕ 27/3/2020 ಬೆಳಗ್ಗೆ 7ರಿಂದ ರಾತ್ರಿ 9ರವರೆಗೆ ಸ್ವಯಂ ಕರ್ಫ್ಯೂ ಆಯ್ದುಕೊಳ್ಳಲು ಮಾನ್ಯ ಪ್ರಧಾನಮಂತ್ರಿಗಳು ದೇಶದ ಜನತೆಗೆ ಕರೆ ಕೊಟ್ಟಿರುತ್ತಾರೆ. ಆದ ಕಾರಣ ಕೊರೋನಾ ವೈರಸ್ ಹರಡದಂತೆ ಇದರ ಪಾಲನೆ 7ರಿಂದ ರಾತ್ರಿ 9ರವರೆಗೆ ಸ್ವಯಂ ಕರ್ಫ್ಯೂ ಆಯ್ದುಕೊಳ್ಳಲು ಮಾನ್ಯ ಪ್ರಧಾನಮಂತ್ರಿಗಳು ದೇಶದ ಜನತೆಗೆ ಕರೆ ಕೊಟ್ಟಿರುತ್ತಾರೆ. ಆದ ಕಾರಣ ಕೊರೋನಾ ವೈರಸ್ ಹರಡದಂತೆ ಘಟಪ್ರಭಾ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಮನವಿ ಮಾಡಿಕೊಳ್ಳೋದೇನೆಂದರೆ, ಇದು ಕೊರೋನಾ ವೈರಸ್ ಕೋವಿಡ್-19 ಅಂತಕ್ಕಂಥ ವೈರಸ್ಸು ಜನರಲ್ಲಿ ಒಂದು ಭಯಭೀತಿ ವಾತಾವರಣ ಉಂಟು ಮಾಡಿರೋದ್ರಿಂದ ದಯಮಾಡಿ ಸಾರ್ವಜನಿಕರು ಇದರ ಬಗ್ಗೆ ಯಾರೂ ಭಯಭೀತರಾಗದೆ ಇದರ ಬಗ್ಗೆ ಎಚ್ಚರ ವಹಿಸಬೇಕು. ಭಯ ಪಡುವ ಅವಶ್ಯಕತೆ ಇಲ್ಲ, ಎಚ್ಚರ ವಹಿಸಬೇಕು. ಏನಂದರೆ, ನಾವು ಹೊರಗಡೆ ಹೋದಾಗ ಮಾಸ್ಕ್ ಮತ್ತು ಕರವಸ್ತ್ರಗಳನ್ನು ಧರಿಸ್ಕೊಳ್ಬೇಕು. ಮತ್ತು ಬೇರೆ ವ್ಯಕ್ತಿಗಳು ಕೆಮ್ಮುವಾಗ, ಮಾತನಾಡುವಾಗ 1 ಮೀಟರ್ ಅಂತರದಲ್ಲಿ ಜಾಸ್ತಿ ಅಂತರದಲ್ಲಿ ನಾವು ಅಂತರ ಕಾಯ್ದುಕೊಂಡ್ರೆ ವೈರಸ್ಸನ್ನು ತಡೆಗಟ್ಟಬಹುದು. ಮತ್ತು ನಮಗೆ ಬರದ ರೀತಿಯಲ್ಲಿ ನಾವು ಅದನ್ನು ಎಚ್ಚರ ವಹಿಸಲು ಸಾಧ್ಯವಾಗ್ತದೆ. ಮತ್ತು ಅದೇ ರೀತಿಯಾಗಿ ನಾವು ಹೊರಗಡೆ ಹೋಗಿ ಬಂದಾಗ ಪ್ರತಿ ಅರ್ಧ ಗಂಟೆಗೊಮ್ಮೆ ನಮ್ಮ ಕೈಗಳನ್ನು ಸೋಪು ಮತ್ತು ಸ್ಯಾನಿಟೈಸರ್ ಮುಖಾಂತರ ಕೈಗಳನ್ನು ವಾಶ್ ಮಾಡಿಕೊಂಡ್ರೆ ಕೈಗಳು ಸ್ವಚ್ಛವಾಗಿರ್ತವೆ. ಮತ್ತು ನಾವು ಕೈಗಳನ್ನು ಸ್ವಚ್ಛ ಮಾಡಿಕೊಳ್ಳದೆ ನಮ್ಮ ಕಣ್ಣುಗಳನ್ನು ಮತ್ತು ಮೂಗುಗಳನ್ನು ಮುಟ್ಟೋದು, ಬೇರೆಯವರಿಗೆ ಥ್ಯಾಂಕ್ಸ್ ಹೇಳೋದನ್ನು ಮಾಡಬಾರ್ದು. ನಾವು ದಯಮಾಡಿ ಯಾರ ಕಡೆಯಿಂದ ಥ್ಯಾಂಕ್ಸನ್ನು ತೊಗೊಳ್ಬಾರ್ದು, ಕೈಯಿಂದ ಮತ್ತು ಕೊಡಬಾರ್ದು. ಯಾಕಂದರೆ ಕೈಯಲ್ಲಿ ವೈರಾಣುಗಳಿರೋದರಿಂದ ದಯಮಾಡಿ ಅದರ ಲಕ್ಷ್ಯ ಇರಬೇಕು. ಮತ್ತು ಆದಷ್ಟು ಸರ್ಕಾರ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶವನ್ನು ಹೊರಡಿಸಿದ್ದಾರೆ. ಇದೇ ತಿಂಗಳು 31ರವರೆಗೆ ಯಾವುದೇ ಸಂತೆಗಳನ್ನು ಮತ್ತು ಜಾತ್ರೆಗಳನ್ನು ಮತ್ತು ಹೆಚ್ಚು ಜನರು ಸೇರಿರ್ತಕ್ಕಂಥ ಯಾವುದೇ ಕಾರ್ಯಕ್ರಮಗಳು ಮಾಡಬಾರ್ದು ಅಂತ ಆದೇಶವನ್ನು ಮಾಡಿದ್ದಾರೆ. ದಯಮಾಡಿ ನಾವೆಲ್ಲ ಅದನ್ನು ಪಾಲಿಸಬೇಕು. ಯಾಕಂದರೆ ಅತಿ ಹೆಚ್ಚು ಜನದಟ್ಟಣೆ ಇರೋದರಿಂದ ಒಬ್ಬರಿಂದ ಒಬ್ಬರಿಗೆ ವೈರಾಣು ಹರಡೋದರಿಂದ ಅದು ರೋಗ ಬರುವ ಸಾಧ್ಯತೆ ಇರೋದರಿಂದ ದಯಮಾಡಿ ತಾವೆಲ್ಲ ಸಹಕಾರ ಮಾಡಿ ಜಾಸ್ತಿ ಜನ ಸೇರಿದಂತೆ ತಾವೆಲ್ಲ ನೋಡ್ಕೋಬೇಕು. ಮತ್ತು ಜಾತ್ರೆ ಹಬ್ಬಗಳನ್ನು, ಸಂತೆಗಳನ್ನು ಆದಷ್ಟು ಮಟ್ಟಿಗೆ ಮುಂದೂಡಬೇಕು. ಮತ್ತು ಮದುವೆಗಳನ್ನು ಕೂಡ, ಎಂಗೇಜ್ಮೆಂಟ್ ಕಾರ್ಯಕ್ರಮ ಕೂಡ ದಯಮಾಡಿ ತಾವೆಲ್ಲ ಮುಂದೂಡಬೇಕು. ಮತ್ತು ನಾಳೆ ರವಿವಾರ ಮಾನ್ಯ ಪ್ರಧಾನಮಂತ್ರಿಗಳು ಎಲ್ಲರಿಗೂ ಜನತಾ ಕರ್ಫ್ಯೂವನ್ನು ಅನುಸರಿಸಬೇಕಂತ ಸಂದೇಶವನ್ನು ನೀಡಿದ್ದಾರೆ. ಅದೇ ರೀತಿ ತಾವೆಲ್ಲರೂ ಸ್ವಯಂ ಪ್ರೇರಿತವಾಗಿ ಈ ಜನತಾ ಕರ್ಫ್ಯೂ ಅಂದರೆ ನಾವೇ ಸ್ವಯಂ ಪ್ರೇರಿತವಾಗಿ ಮನೆಯಿಂದ ಹೊರಗಡೆ ಬರದೆ ಯಾವುದೇ ಕಾರ್ಯಕ್ರಮ ಭಾಗವಹಿಸದೆ ನಾಳೆ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ಮನೆಯಲ್ಲೇ ಇದ್ದುಕೊಂಡು ಈ ಜನತಾ ಕರ್ಫ್ಯೂ ಯಶಸ್ವಿಗೊಳಿಸಬೇಕು. ಇದು ನಮ್ಮ ಸಲುವಾಗಿರೋದರಿಂದ ನಾವು ಇದನ್ನು ಯಾಕೆ ಮಾಡ್ತಾ ಇದ್ದಾರೆ ಅಂದರೆ, ಜನರು ಹೊರಗಡೆ ಹೋಗೋದ್ರಿಂದ ಒಬ್ಬರಿಂದ ಒಬ್ಬರಿಗೆ ಈ ರೋಗ ಹರಡೋದರಿಂದ ಒಂದು ದಿನ ನಾವು ಮನೆಯಲ್ಲಿದ್ದರೆ ಆದಷ್ಟು ವೈರಾಣು ಹರಡೋದನ್ನು ತಡೆಗಟ್ಟಬಹುದು. ಅದು ತನ್ನಿಂದಾನೇ ನಾಶವಾಗ್ತದೆ ಅನ್ನೋ ಉದ್ದೇಶ ಇಟ್ಕೊಂಡು ಮಾನ್ಯ ಪ್ರಧಾನಮಂತ್ರಿಗಳು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ತಾವೆಲ್ಲ ದಯಮಾಡಿ ಸಹಕಾರ ಮಾಡಬೇಕು. ನಾವು ಹೇಳಿದಾಗೆ ತಾವೆಲ್ಲರೂ ಮಾಸ್ಕ್ ಅಥವಾ ಕರವಸ್ತ್ರಗಳನ್ನು
ಬಳಸಬೇಕು ಮತ್ತು ಸ್ಯಾನಿಟೈಸರ್ ಯೂಸ್ ಮಾಡಿ ತಾವೆಲ್ಲ ಕೈಗಳನ್ನು ಮತ್ತು ವಾಶ್ ಮಾಡ್ಕೋಬೇಕು. ಆದಷ್ಟು ಯಾರನ್ನು ಮುಟ್ಟದೇ ಇರೋ ರೀತಿಯಲ್ಲಿ ನಡೆದುಕೊಳ್ಬೇಕು ಮತ್ತು ತಮ್ಮ ಜೀವ ಭಾಳಷ್ಟು ಅಮೂಲ್ಯವಾಗಿರೋದರಿಂದ ದಯಮಾಡಿ ಆದಷ್ಟು ಇವರು ನಾವು ಅಂತರ ಕಾಯ್ದುಕೊಂಡು ಈ ರೋಗ ಆದಷ್ಟು ಬೇಗ ಮಾಯವಾಗುವಂತೆ ನಾವೆಲ್ಲ ಸಹಕಾರ ಮಾಡಿದರೆ ನಮ್ಮ ಜೀವನ ಅತ್ಯಮೂಲ್ಯವಾಗುತ್ತೆ. ದಯಮಾಡಿ ಸಾರ್ವಜನಿಕರು ತಮ್ಮ ಅಮೂಲ್ಯವಾದ ಜೀವನವನ್ನು ಕಾಪಾಡಿಕೊಳ್ಬೇಕಾದ್ರೆ ನಾವು ಸಾಕಷ್ಟು ಈ ಎಲ್ಲ ಸೂಚನೆಗಳನ್ನು ಅನುಸರಿಸಬೇಕಾಗ್ತದೆ. ಮತ್ತು ಅದೇ ರೀತಿಯಾಗಿ ನಮ್ಮ ಪಾಶ್ಚಿಮಾತ್ಯ ಸಂಸ್ಕೃತಿ ಏನಿದೆ ಅಂದರೆ ಹೊರಗಡೆ ಹೋದಾಗ ನಾವು ಕೈಕಾಲು ಮುಖ ತೊಳ್ಕೊಂಡು ಒಳಗಡೆ ಬರ್ತಿದ್ವಿ, ಅದು ಈಗ ನಾವು ಮರೆತು ಹೋಗಿದ್ದೀವಿ. ಈ ಸಂದರ್ಭದಲ್ಲಿ ಈ ಕಾರಣಕ್ಕೋಸ್ಕರ ನಾವು ಕೂಡ ಹೊರಗಡೆ ಹೋದಾಗ ಸ್ವಚ್ಛವಾದ ಸಾಬೂನದಿಂದ ಕೈಕಾಲುಗಳನ್ನು ತೊಳ್ಕೊಂಡು ಮುಖಕ್ಕೆ ತೊಳ್ಕೊಂಡು ಮನೆಗೆ ಬಂದಿದ್ದರೆ ಈ ವೈರಾಣುಗಳನ್ನು ತಡೆಗಟ್ಟಲು ನಾವೆಲ್ಲ ಸಾಧ್ಯವಾಗ್ತದೆ. ದಯಮಾಡಿ ಈ ಕರೋನಾ ವೈರಸ್ ಬಗ್ಗೆ ತಾವೆಲ್ಲರೂ ಭಯಭೀತರಾಗದೆ ಎಚ್ಚರದಿಂದ ವಹಿಸಿದ್ದಾದರೆ ನಮ್ಮ ಅಮೂಲ್ಯವಾದ ಜೀವನವನ್ನು ಕಾಪಾಡಿಕೊಳ್ಳಬಹುದಾಗಿದೆ. ಸಾರ್ವಜನಿಕರು ಇದನ್ನು ಗಮನದಲ್ಲಿಟ್ಟುಕೊಂಡು ಇದನ್ನು ತಾವೆಲ್ಲ ಈ ಸೂಚನೆಗಳನ್ನು ಅನುಸರಿಸಬೇಕಂತೇಳಿ ನನ್ನ ಪೊಲೀಸ್ ಇಲಾಖೆ ವತಿಯಿಂದ ಹಾಗೂ ನನ್ನ ಘಟಪ್ರಭಾ ಪೊಲೀಸ್ ಸ್ಟೇಷನ್ ಪರವಾಗಿ ತಮ್ಮಲ್ಲಿ ಹೃತ್ಪೂರ್ವಕವಾದ ಮನವಿಯನ್ನು ಮಾಡ್ತಾಯಿದ್ದೇನೆ. ಕೊರೋನಾ ವೈರಸ್ ಇದು ಚೀನಾ ದೇಶದಿಂದ ಎಲ್ಲ ದೇಶಗಳಿಗೆ ಲಗ್ಗೆ ಇಟ್ಟು ಜನಸಾಮಾನ್ಯರಲ್ಲಿ ಬಹಳ ಭಯಂಕರವಾಗಿ ಮತ್ತು ಅಪಾಯಕಾರಿಯಾಗಿರ್ತಕ್ಕಂಥ ರೋಗ ಅನ್ನುವಂಥದ್ದು ಭಯ ಎಲ್ಲ ಜನರಿಗೆ ಭಯಭೀತರಾಗಿದ್ದಾರೆ. ಜನರು ಭಯಭೀತರಾಗೋದಕ್ಕಿಂತ ಹೆಚ್ಚಾಗಿ ಅವರು ಅದರ ಬಗ್ಗೆ ಪ್ರಿಕಾಷನ್ ತಗೊಳ್ಳುವಂಥದ್ದು ಭಾಳ ಒಳ್ಳೆಯದು. ಯಾಕಂದರೆ ಈಗಾಗಲೇ ನರೇಂದ್ರ ಮೋದಿಯವರು ಕೂಡ ಮೊನ್ನೆ ಹೇಳಿದ್ದಾರೆ, ರವಿವಾರದ ದಿನ 22ನೇ ತಾರೀಕು ಎಲ್ಲರೂ ಅನವಶ್ಯಕವಾಗಿ ಮನೆಯಿಂದ ಹೊರಗಡೆ ತಿರುಗಾಡುವುದನ್ನು ಬಿಟ್ಟು ಎಲ್ಲರೂ ಮನೆ ಒಳಗೇ ಇರಬೇಕು ಮತ್ತು ಅಪರಿಚಿತ ವ್ಯಕ್ತಿಗಳ ಜೊತೆ ವಿದೇಶದಿಂದ ಬಂದಂತಹ ವ್ಯಕ್ತಿಗಳನ್ನು ಗುರುತಿಸು ಆರೋಗ್ಯಾಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಬೇಕು ಮತ್ತು ನಿಮ್ಮ ಕೈಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಕೆಮ್ಮು ನೆಗಡೆ ಬಂದಂಥ ಸಂದರ್ಭದಲ್ಲಿ ಉದಾಸೀನ ಮಾಡದೆ ಆಸ್ಪತ್ರೆಗಳಿಗೆ ತೋರಿಸಿ ಪ್ರಿಕಾಷನನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಮುನ್ಸೂಚನೆಯನ್ನು ನೀಡಿದ್ದಾರೆ. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳಿರ್ಬೋದು ಅಥವಾ ಜನನಾಯಕರಿರ್ಬೋದು, ಉಳಿದ ಎಲ್ಲ ಧಾರ್ಮಿಕ ಪ್ರತಿನಿಧಿಗಳಿರ್ಬೋದು, ಎಲ್ಲರೂ ಹೇಳೋದು ಇಷ್ಟೇ, ನಮ್ಮ ದೇಶದ ಜನ ಸುರಕ್ಷಿತವಾಗಿರಬೇಕು, ನಮ್ಮ ದೇಶದ ಜನ ಆರೋಗ್ಯವಂತರಾಗಿರಬೇಕು ಅಂತಂದರೆ ಬರೀ ಧಾರ್ಮಿಕ ಮುಖಂಡರಾಗಲಿ, ಆರೋಗ್ಯ ಇಲಾಖೆಯವರಾಗಲಿ, ಪೊಲೀಸ್ ಇಲಾಖೆಯವರಾಗಲಿ, ಸರ್ಕಾರದವರಾಗಲಿ ಅಷ್ಟೇ ಅದಕ್ಕೆ ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಂಡ್ರೆ ಆಗೋದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಸ್ವಮನಸ್ಸಿನಿಂದ ನಮ್ಮ ದೇಶದ ಹಿತದೃಷ್ಟಿಯನ್ನು ಬಯಸಿ, ನಮ್ಮ ಜನರ ಹಿತದೃಷ್ಟಿಯನ್ನು ಬಯಸಿ ಪ್ರತಿಯೊಬ್ಬರೂ ಸ್ವಚ್ಛವಾಗಿರಬೇಕು. ಅದರದ್ದು ಜೊತೆಗೆ ಎಲ್ಲರೂ ಕೂಡ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡೋದ್ರ ಜೊತೆಗೆ ಈ ಸರ್ಕಾರ ಹೇಳಿರುವಂಥ ಆದೇಶವನ್ನು ಪಾಲಿಸಿ ಈ ನಮ್ಮ ಕೊರೋನಾ ವೈರಸ್ ಅನ್ನುವಂಥದ್ದು ಏನಿದೆ ಅದಕ್ಕೆ ಭಯಭೀತರಾಗದೆ ಅದಕ್ಕೋಸ್ಕರವಾಗಿ ಪ್ರಿಕಾಷನನ್ನು ತೆಗೆದುಕೊಂಡ್ರೆ ಯಾರೂ ಇದಕ್ಕೆ ಅಂಜುವಂಥ ಅವಶ್ಯಕತೆ ಇಲ್ಲ. ಅದಕ್ಕೆ ಮೋದಿಯವರು ಹೇಳಿದಾಗೆ ನಾವು ಎಲ್ಲರೂ ಕೂಡ ನಾಳೆ ರವಿವಾರದ ದಿನ ಮನೆಯ ಆಚೆಗೆ ಹೊರಗಡೆ ಹೋಗದಂತೆ, ಅನವಶ್ಯಕವಾಗಿ ಹೊರಗಡೆ ತಿರುಗಾಡದಂತೆ ನಾವೆಲ್ಲರೂ ಮುಂಜಾಗ್ರತೆ ವಹಿಸೋಣ. ಅದಕ್ಕೆ ನಮ್ಮ ಘಟಪ್ರಭಾ ಹಾಗೂ ಸುತ್ತಮುತ್ತಲಿನ ಎಲ್ಲ ನಾಗರಿಕರು, ಹಿರಿಯರು, ಯುವಕರು, ಮಹಿಳೆಯರು ಎಲ್ಲರೂ ಕೂಡ ಈ ಮೋದಿಯವರು ಕೊಟ್ಟಿರುವಂತಹ ಕರೆಗೆ ನಾವೆಲ್ಲರೂ ಬದ್ಧರಾಗಿದ್ದು ನಮ್ಮ ಜನರ ಸುರಕ್ಷತೆಗೋಸ್ಕರ ನಾವೆಲ್ಲರೂ ಶ್ರಮಿಸೋಣ ಅನ್ನುವಂಥದ್ದನ್ನು ಹೇಳ್ತೇನೆ. ಈಗ ಕೊರೋನಾ ವೈರಸ್ ಬಗ್ಗೆ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ಜಗತ್ತಿನಾದ್ಯಂತ ಒಂದು ದೃಷ್ಟಿಯಲ್ಲಿ ಮನುಷ್ಯರಿಗೆ ಭಯಭೀತನನ್ನಾಗಿ ಮಾಡಿದೆ. ಆ್ಯಕ್ಚುಲಿ ಈ ಒಂದು ವೈರಸ್ ಇದರ ಉದಯ ಅಂದರೆ ಇದರ ಉಗಮ ಸ್ಥಾನ ಚೈನಾದ ಒಂದು ವುಹಾನ್ ಅಂತ ಒಂದು ದೇಶದಲ್ಲಿ ಸ್ಟಾರ್ಟ್ ಆಗಿದೆ. ಈ ವುಹಾನ್ ಅನ್ನುವಂಥ ಪ್ರದೇಶ ಏನಿದೆ ಚೈನಾದಲ್ಲಿ, ಇದು ಅತ್ಯಂತ ಅನ್ಹೈಜಿನಿಕ್ ಅಂದರೆ ಅತ್ಯಂತ ಒಂದು ಕೊಳಚೆ ಪ್ರದೇಶದಂಥ ಆ ಟೈಪ್ ಇರುವಂಥ ಒಂದು ಏರಿಯಾ. ಇಲ್ಲಿ ಇದರದ್ದು ಉಗಮ ಆಯಿತು. ಇದರಿಂದ ಹೆದರಿಕೆ ಏನಂತಂದರೆ ಇದು ತುಂಬ ಫಾಸ್ಟಾಗಿ ಇದನ್ನಾಗ್ತಾಯಿದೆ, ಸ್ಪ್ರೆಡ್ ಆಗ್ತಾಯಿದೆ. ಅದೇ ಇದರದ್ದು ಮೇನ್ ಡಿಫೆಕ್ಟು. ಇದು ನಾವು ನಮ್ಮ ಏರಿಯಾದಾಗಲಿ ಉಳಿದ ಕಡೆ ಆಗಲಿ ನಾವು ಹೆದರಬೇಕಾದಂಥ ಭಾಳ ಅವಶ್ಯಕತೆ ಏನಿಲ್ಲ. ಆದರೂ ಸಹಿತ ನಾವು ಬೇರೆ ಕಡೆಯಿಂದ ಮೈಗ್ರೇಟ್ ಆಗಿ ಬಂದವರು ಅಥವಾ ಬೇರೆ ಬೇರೆ ಸ್ಟೇಟ್ನಿಂದಾಗಲಿ ಬೇರೆ ಬೇರೆ ದೇಶದಿಂದಾಗಲಿ ನಮ್ಮ ಕಡೆ ಬಂದವರಿದ್ದರೆ ಅವ್ರ ಜೊತೆಗೆ ಸ್ವಲ್ಪ ಕೇರ್ಫುಲ್ಲಾಗಿರುವಂಥದ್ದು ನಾವು ಮಾಡಬೇಕಾದಂಥ ಕರ್ತವ್ಯ. ಮತ್ತು ಎರಡನೇದು ಅಂತಂದ್ರೆ ಇದು ಸಿಂಪ್ಟಮ್ಸ್ ಅಂದ್ರೆ ಯಾವ ಟೈಪ್ ಇರ್ತದೆ ಸಣ್ಣ ಪ್ರಮಾಣದಾಗ ಕೋಲ್ಡು, ಕಾಫು, ಫೀವರು ಈ ಟೈಪ್ ಚಾಲೂ ಆಗ್ತವೆ. ಬಟ್ ಇದರ ಇನ್ಕ್ಯುಬೇಷನ್ ಪೀರಿಯಡ್
ಇದು ದೊಡ್ಡದಾಗಿ ಕಂಡು ಬರುವಂಥ ಸ್ಟೇಜಿಗೆ ಬರಬೇಕಾದ್ರೆ ಮಿನಿಮಮ್ 7 days to 14 days ಅಂತ ಅಂತೀವಿ. ಬಟ್ ಇದು ಯೂಶ್ವಲಿ ಈಗ ನಾವು ಸ್ಟಡಿ ಮಾಡಿದ ಪ್ರಕಾರ ಎಲ್ಲರಿಗೂ ಎಫೆಕ್ಟ್ ಆಗ್ತಾ ಇಲ್ಲ. ಯೂಶ್ವಲಿ ಲೆಸ್ ದೆನ್ 5 years ಆರ್ ಮೋರ್ ದೆನ್ 50 to 60 years ವೇರ್ ಇಮ್ಯೂನ್ ಸಿಸ್ಟಮ್ ಅಂದರೆ ರೋಗ ನಿರೋಧಕ ಶಕ್ತಿ ಅನ್ನೋದು ಯಾವಲ್ಲಿ ಕಡಿಮೆ ಇರ್ತದೆ ಅಲ್ಲಿ ಇದರ ಎಫೆಕ್ಟು ಜಾಸ್ತಿ ಇದೆ. ಬಟ್ ಆದರೂ ನಾವು ಎಲ್ಲ ಏರಿಯಾದಾಗೂ ನಾವು ಸ್ವಲ್ಪ ಕೇರ್ಫುಲ್ಲಾಗಿರೋದು ಒಳ್ಳೆಯದು. ಈಗ ಎಲ್ಲ ಕಡೆಗೂ ಮತ್ತು ಕೆಲವು ತಪ್ಪು ಕಲ್ಪನೆಗಳು ತುಂಬ ಹರಡ್ತಾ ಇದ್ದಾವೆ. ಎಸ್ಪೆಷಲಿ ಮಾಸ್ಕ್ ಯೂಸ್ ಮಾಡಿರಿ. ಬಟ್ ಮಾಸ್ಕ್ ಯೂಸ್ ಮಾಡಬೇಕಂದ್ರೂ ಅದಕ್ಕೆ ಕೆಲವು ಎಷ್ಟೋ ಕಂಡೀಷನ್ಸ್ ಇದ್ದಾವೆ. ಈಗ ನಮ್ಮಲ್ಲೇ ಸಿಗುವಂಥ ಸುಮ್ಮನೆ ಎಲ್ಲರೂ ಸುಳ್ಳ ಹುಚ್ಚರ್ಗತೆ ಎಲ್ಲ ಮಾಸ್ಕ್ ಹಾಕ್ಕೊಂಡು ಅಡ್ಡಾಡೋದ್ರಾಗ ಆಗ್ತಿಲ್ಲ. ಮಾಸ್ಕ್ ಹಾಕಿದರೂ ಸಹಿತ ನಮ್ಮಲ್ಲಿ ಸಿಗುವಂಥ ಮಾಸ್ಕ್ಗಳನ್ನ ನಾವು ಮಿನಿಮಮ್ 4 ಗಂಟೆಗೆ ಒಮ್ಮೆ ಚೇಂಜ್ ಮಾಡಬೇಕು. ಅದು ಸಾಧ್ಯತೆ ಆಗೋದಿಲ್ಲ. ಮತ್ತು ಇದನ್ನು ನಾವು ಸುಮ್ಮನೆ ಏನೂ ಇಲ್ಲದೇ ಭಾಳ ಯೂಸ್ ಮಾಡೋದ್ರಿಂದ ಮಾಸ್ಕ್ಗಳ ಡಿಫಿಷಿಯನ್ಸಿ ಬೀಳ್ತಾವೆ ನಮ್ಮ ಇಂಡಿಯಾದಾಗ. ಇದರಿಂದ ಯೂಶ್ವಲಿ ಯಾರಿಗೆ ಮಾಸ್ಕ್ ಬೇಕಾಗಿದೆ ಅವರಿಗೆ ಮಾಸ್ಕ್ ಸಿಗಂಗಿಲ್ಲ. ಮತ್ತು 4 ತಾಸಿಗಿಂತ ಹೆಚ್ಚು ಯೂಸ್ ಮಾಡೋದ್ರಿಂದ ಅದು ಮಾಸ್ಕ್ ವೆಟ್ ಆಗ್ತದೆ, ಇದನ್ನಾಗ್ತದೆ. ಅದು ಮತ್ತು ಇನ್ನೂ ಸಹಿತ ಅದ್ರ ಮೋಸ್ಟ್ ಡೇಂಜರಸ್ ಆಗ್ತದೆ. ಮತ್ತು ಈ ಮಾಸ್ಕ್ ಯೂಸ್ ಮಾಡೋದು ಯಾರು ಯೂಸ್ ಮಾಡಬೇಕು? ಮೈಲ್ಡ್ ಕಾಫ್ ನಾವು ಎಲ್ಲರೂ ಯೂಸ್ ಮಾಡಬೇಕಂತಿಲ್ಲ. ಮೈಲ್ಡ್ ಕಾಫು, ಕೋಲ್ಡು ಇಂಥವು ಏನು ಬಂದವಲ್ಲ ಅವರಷ್ಟು ಯೂಸ್ ಮಾಡಿದರೆ ಸಾಕು. ಮತ್ತು ನಾವಿಲ್ಲಿ ಡಾಕ್ಟರ್ಸು ಮತ್ತು ಪ್ಯಾರಾಮೆಡಿಕಲ್ ಸ್ಟಾಫು ಏನಿದ್ದೀವಿ ನಾವು ಯೂಶ್ವಲಿ ಹಾಕೋದು ಒಳ್ಳೆಯದು. ಅಂದರೆ ವಿಚ್ ಈಸ್ ನೆಸರಿ ಏರಿಯಾ ಏನಿದೆ ಅವ್ರು ಹಾಕೋದು ಒಳ್ಳೆಯದು. ಮಾಸ್ಕು ಒಂಥರ ಡೇಂಜರ್ ಅಂತ ಇದೆ. ಮಾಸ್ಕನು ಒಂಥರ ಡೇಂಜರ್. ಬಟ್ 4 hours ಯೂಸ್ ಮಾಡಬೇಕು. ಯೂಸ್ ಮಾಡುವಾಗ ಕಂಪ್ಲೀಟ್ಲಿ ಕವರ್ ಆಗಬೇಕು. ಅದು ಕವರ್ ಆಗೋದಿಲ್ಲ ಎಷ್ಟೋ ಜನರಿಗೆ. ಅದಕ್ಕೆ ಹಾಕೋ ಪದ್ಧತಿ ಗೊತ್ತಿರೋಂಗಿಲ್ಲ. ಆಮೇಲೆ ಅದ್ರದ್ದೊಂದು ಸ್ಟ್ಯಾಂಡರ್ಡ್ ಇದೆ. ಆ ಸ್ಟ್ಯಾಂಡರ್ಡ್ದು ಮಾಸ್ಕು ಸಿಗೋದು ಇಲ್ಲ. ಅದು ಭಾಳ ಕಾಸ್ಟ್ಲಿನೂ ಆಗ್ತದೆ. ಸೊ ಇಟ್ ಈಸ್ ನಾಟ್ ನೆಸರಿ ಟು ಯೂಸ್ ಅನ್ನೆಸೆಸರಿಲಿ. ಇದರ ಬದಲಿಗೆ ನಾವು ಅವಾಯ್ಡ್ ಮಾಡಿಕೊಂಡು ನಾವು ಪ್ರೊಟೆಕ್ಷನ್ ತೊಗೊಳ್ಳೋದು ಒಳ್ಳೆಯದು. ಇದು ಒಂದನೇದ್ದು. ಆಮೇಲೆ ಈಗ ಮೋದಿಯವರು ನಿನ್ನೆ ಅನೌನ್ಸ್ ಮಾಡ್ಯಾರ ಇದರ ಜನತಾ ಕರ್ಫ್ಯೂ ಅಂತ ಹೇಳಿ. ಜನತಾ ಕರ್ಫ್ಯೂ ಅಂದರೆ ಏನು ರೀ? ಇದ್ರದ್ದು ಯೂಶ್ವಲಿ 2 ಥರ ಅವ್ರು ಸೈಂಟಿಫಿಕ್ ಆಗಲಿ ಮತ್ತು ನಮ್ಮದು ಪೌರಾಣಿಕ ರೀತಿಯಿಂದಾಗಲಿ ಇವೆರಡೂ ನೋಡಿದಾಗ ಇದು ಒಂದು ದೃಷ್ಟಿಯಿಂದ ನಮ್ಗೆ ಕರೆಕ್ಟ್ ಅನ್ನಿಸ್ತದೆ. ಯೂಶ್ವಲಿ ಇದರ ಕೊರೋನಾ ವೈರಸ್ಸದ್ದು ಇನ್ಕ್ಯುಬೇಷನ್ ಪೀರಿಯಡ್ ಆಗಲಿ ಸರ್ವೈವಲ್ ಪೀರಿಯಡ್ ಅಂತೀವಿ ನಾವು. ಯೂಶ್ವಲಿ 4 to 8 hours ಇರ್ತದೆ. ನಮ್ಮಲ್ಲಿ ನಾವು ಈಗ 14 ತಾಸದವರೆಗೆ ಮಾಡ್ತಾಯಿದ್ದೀವಿ. ಈ 14 ತಾಸು ನಾವು ಐಸೋಲೇಷನ್ ಅಂದ್ರೆ ತಮ್ಮ ಮನೆಯೊಳಗೆ ಕುಂತು ನಿಮ್ಮೊಳಗೆ ಇರ್ರಿ, ಹೊರಗೆ ಹೋಗ್ಬೇಡ್ರಿ. ಅಂದ್ರೆ ಹೊರಗೆ ಸ್ಪಿಲ್ಲೇಜ್ ಆಗಿದ್ದಾಗಲಿ ಹೊರಗಡೆ ಬಂದದ್ದಾಗಲಿ ಯಾವುದೋ ವೈರಸ್ ಇರ್ತದಲ್ಲ 4 to 7 hours ಡೆತ್ ಆಗ್ತದೆ. ಅಷ್ಟರೊಳಗೆ ನಾವು ಹೊರಗೆ ಬರಲಿಲ್ಲ ಅಂದ್ರೆ ಏನು ಹೊರಗೆ ಬಂದಿರ್ತಾವೆ ಅದರಿಂದ ಅರ್ಧಕ್ಕಿಂತ ಹೆಚ್ಚು ವೈರಸ್ ನಾವು ಕೊಂದ ಹೋದಿರ್ತೀವಿ, ನ್ಯಾಚುರಲಿ ಕೊಂದು ಹೋದಿರ್ತೀವಿ. ಇದು ಸೈಂಟಿಫಿಕ್ಕಾಗಿ ಅವರು ವಿಚಾರ ಮಾಡಿದ್ದೇವೆ ಮೋದಿಯವರು. ಎರಡನೇದಂತಂದ್ರೆ ಮೊದಲಿನ ಜಮಾನದಾಗ ನಾವೆಲ್ಲ ರಾಕ್ಷಸರು ಅಂತಿದ್ದರು, ದೈತ್ಯರು, ರಾಕ್ಷಸರು. ಅವ್ರನ್ನ ಹೊಡೆದು ಓಡಿಸೋ ಸಲುವಾಗಿ ಗಂಟಾನಾದ, ಚಪ್ಪಾಳೆ, ದಂಗೆ ಹಿಂಗೆ ಹಾಕಿ ನಾವು ಎಲ್ಲರನ್ನೂ ಜಾಗೃತ ಮಾಡ್ತಿದ್ವಿ. ಇದರಿಂದಾಗಿ ರಾಕ್ಷಸ ಸಂಹಾರನೂ ಅಂತಿದ್ರು. ಅದು ಒಂದು ದೃಷ್ಟಿಲಿ ಈಗ ಏನು ಮಾಡ್ಯಾರ, ಚಪ್ಪಾಳೆ ಹಾಕ್ರಿ, ಜಾಗಟಿ ಬಡೀರಿ ಅಥವಾ ತಾಟ್ ಬಡೀರಿ. ಸೊ ನಾವು ವಿ ಆರ್ ರೆಡಿ ಟು ಫೈಟ್. ಸೊ ನಾವು ಇದರಿಂದ ಎಷ್ಟೋ ಜನರಿಗೆ ಗೊತ್ತಿಲ್ಲದವ್ರಿಗೆ, ನಾವು ಹಳ್ಳಿ ಮುಗ್ಧ ಜನರಿಗೆ ಎಷ್ಟೋ ಜನ ಗೊತ್ತಿರೋಂಗಿಲ್ಲ. ಜಾಗಟಿ ಹಾಕಿ ಬಿಡೋಕ್ಕಾಗ್ತರು, ಇವತ್ತೇನು ನಾವು ದೇವ್ರಾಗ ಕರ್ಕೊಳತ್ತೇವನ ಅಂತ. ಇಲ್ಲ, ದೇವ್ರಾಗ ಕರ್ಕೊಳತ್ತಿಲ್ಲ, ನಾವು ರಾಕ್ಷಸನ ಹೊರಗೆ ಹಾಕಾಕತ್ತೀವಿ. ಸೊ ಅದರದ್ದೊಂದು ನಾವು ಇದನ್ನು ಮಾಡ್ತಾಯಿದ್ದೇವೆ ಅಷ್ಟೇ, ಜಾಗರಣೆ ಮಾಡ್ತಾಯಿದ್ದೇವೆ. ನಾಳೆ ಒಂದು ದಿನ ಜನತಾ ಕರ್ಫ್ಯೂ ಮಾಡೋದ್ರಿಂದ ಒಂದೇ ದಿನದಲ್ಲಿ ಇದು ಕೊರೋನಾ ವೈರಸ್ ಇಲ್ಲ ಹೋಗೋದಲ್ಲ. ಅಟ್ಲೀಸ್ಟ್ ಸ್ಪ್ರೆಡ್ ಆಗಿದ್ದೇನಿರ್ತದಲ್ರಿ ಔಟ್ಸೈಡ್ ಹೊರಗಡೆ ನಮ್ಮ ವಾತಾವರಣದಲ್ಲಿ ಬಂದಂಥ ಬ್ಯಾಕ್ಟೀರಿಯಾಗಳು, ವೈರಸ್ಗಳು ಏನದಾವಲ್ರಿ, ಇವತ್ತನ್ನು ಎಷ್ಟೋ ಪ್ರಮಾಣದಾಗ ನಾವು ಆಟೋಮೆಟಿಕ್ಲಿ ಕೊಂದಂಗೆ. ಸೊ ಎಷ್ಟೋ ಪಾಲು ನಮ್ಗೆ ಎಷ್ಟೋ ಪರ್ಸೆಂಟೇಜ್ ನಮ್ಮಲ್ಲಿ ಬರೋದನ್ನು ಕಡಿಮೆ ಆಗ್ತದೆ. ಮತ್ತು ಜಾಗರಣೆ ಹೆಚ್ಚಾಗ್ತದೆ. ನಮ್ಮಲ್ಲಿ ಜನರಿಗೆ ಇದರ ಅವೇರ್ನೆಸ್ ಹೆಚ್ಚು ಬರ್ತದೆ. ಇದರಿಂದಾಗಿ ಸ್ಪ್ರೆಡ್ ನಾವು ಎಷ್ಟೋ ಮಟ್ಟಿಗೆ ತಡಿಬೋದು. ನಾನು ಡಾಕ್ಟರ್ ಕಟ್ಟಿಮನಿ ಅಂಥೇಳಿ ಕಟ್ಟಿಮನಿ ಹಾಸ್ಪಿಟಲ್ ಘಟಪ್ರಭಾದಿಂದ ಮಾತಾಡ್ತಾ ಇದ್ದೀನಿ. ಮತ್ತು ಇದರಿಂದ ನಾವೀಗ ಮತ್ತೊಂದು ಏನು ಮಾಡಬೇಕಾಗುತ್ತೆ, ಆಸ್ಪತ್ರೆಗಾಗಲಿ ರೋಗಿಗಳು ಅವರು ಇವ್ರು ಏನು ಬರ್ತಾ ಇದ್ದಾರೆ ನಾವು ಅವ್ರಿಗೂ ಹೇಳ್ತಾ ಇದ್ದೀವಿ, ಅನ್ನೆಸೆಸರಿ ಬರಬೇಡ್ರಿ. ಅನ್ನೆಸೆಸರಿ ರುಟೀನ್ ಚೆಕಪ್ಪಿಗೂ ಬರಬೇಡ್ರಿ. ಅಲ್ಲೇ ಲೋಕಲ್ ಇದ್ದಾಗ ನಿಮ್ಗೆ ಏನರ ಹಂಗೆ ತೊಂದರೆ ಅನ್ಸರ ಮೈಲ್ಡ್ ಏನಾರ ಇದ್ರೆ ತೋರಿಸ್ರಿ. ಇಲ್ಲ ಅಂತಂದ್ರೆ ಹಂಗೆ ನಿಮ್ಗೆ ಭಾಳ ತೊಂದರೆ ಇದ್ದರೆ ದವಾಖಾನೆಗೆ ಬರ್ರಿ.
ಎಮರ್ಜೆನ್ಸೀಸ್ ಮಾತ್ರ ಮಾಡಿಕೊಡ್ರಿ ಅಂತ ನಾವು ಅಡ್ವೈಸ್ ಸಂದೇಶ ಕೊಡ್ತಾ ಮಾಡ್ತಾಯಿದ್ದೀವಿ, ನಾವು ಹೇಳ್ತಾ ಇದ್ದೀವಿ ಎಲ್ಲರಿಗೂ. ಮತ್ತು ಇದು ಮತ್ತು ಪ್ರೆಗ್ನೆಂಟ್ ವುಮನ್ ಆಗಲಿ ಇವ್ರಿಗಾಗಲಿ ಇದ್ರ ಮೇಲೆ ಸ್ಟಡಿ ಮೊದಲು ಮಾಡಿದಾರೆ, ಓನ್ಲಿ ಒಬ್ಬರ ಮೇಲೆ ಅಷ್ಟೇ ಸ್ಟಡಿ ಆಗೈತೆ. ಹೀಗಾಗಿ ಅದರದ್ದು 100% ಇನ್ನೂ ರಿಸಲ್ಟ್ಸ್ ಗೊತ್ತಿಲ್ಲ. ಬಟ್ ಮೋಸ್ಟ್ಲಿ ಯೂಶ್ವಲಿ ಆಗಿಲ್ಲ ಅಂತ ಹೇಳ್ತದೆ, ಬುಕ್ ಎಲ್ಲ ಹೇಳ್ತಾವೆ. ಯೂಶ್ವಲಿ ಎಲ್ಲಿಯೂ ಆಗಿಲ್ಲ ಪ್ರೆಗ್ನೆಂಟ್ ವುಮನಲ್ಲಿ. ಮತ್ತು ಅದರಿಂದ ಆದಾಗ ಬೇಬಿ ಮ್ಯಾಗ ಯಾವುದೂ ಎಫೆಕ್ಟ್ ಆಗಿದ್ದು ಯಾವುದೂ ಒಂದು ಸ್ಟಡಿ ಆಗಲಿ ಒಂದು ಮೆಟೀರಿಯಲ್ ಆಗಲಿ ಎಲ್ಲಿಯೂ ಸಿಕ್ಕಿಲ್ಲ. ಆದ್ದರಿಂದ ಯಾರೂ ಪ್ರೆಗ್ನೆಂಟ್ ವುಮನ್ ಆಗಲಿ ಇವರಾಗಲಿ ಹೆಚ್ಚು ಭಯಪಡಬೇಕಾದಂಥ ಅವಶ್ಯಕತೆ ಇಲ್ಲ. ನಮಸ್ಕಾರ ಸರ್, ಈಗ ನಮ್ಮ ಭಾರತದಲ್ಲಿ ಕೊರೋನಾ ವೈರಸ್ ಜಗತ್ತಿನಲ್ಲಿ ಕೊರೋನಾ ವೈರಸ್ ಮತ್ತೆ ಬಂದಿದೆಯಲ್ಲ, ಅದ್ರ ಬಗ್ಗೆ ತಮ್ಮ ಅನಿಸಿಕೆ? ಈಗ ಕೊರೋನಾ ವೈರಸ್ ಅಂದರೆ ಈಗ ಪ್ರಪಂಚದಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ. ಮ್ಯಾಕ್ಸಿಮಮ್ ಕೇಸ್ ಆಗಿ ಅಂದರೆ ಚೈನಾ ಒಳಗೆ ವುಹಾನ್ ಒಳಗಿಂದ ಸ್ಟಾರ್ಟ್ ಆಗಿದ್ದದು. ಅಲ್ಲಿಂದ ಒಂದೊಂದು ಕೇಸ್ ಆಗಿ ಎಲ್ಲ ಸ್ಟೇಟ್ನಾಗೆ ಆಗಿ ಎಲ್ಲ ಕಂಟ್ರಿ ಒಳಗೆ ಸ್ಪ್ರೆಡ್ ಆಗಿದೆ. ಈಗ ಏಷ್ಯನ್ ಕಂಟ್ರಿ ಒಳಗೆ ನೋಡ್ಬೇಕಂದ್ರೆ ಅಷ್ಟೊಂದು ಜಾಸ್ತಿ ಸ್ಪ್ರೆಡ್ ಆಗಿಲ್ಲ. ಬಟ್ ನಮ್ಮ ದೇಶನಾಗೆ ಎಲ್ಲರೂ ಸ್ವಲ್ಪ ಪ್ರಿವೆಂಟಿವ್ ಸ್ಟೆಪ್ಸ್ ತೊಗೊಂಡಾರೆ. ಅದಕ್ಕೆ ಅದು ಸ್ಪ್ರೆಡ್ ಆಗಿ ಇನ್ನೂ ಜಾಸ್ತಿ ಕೇಸ್ ಬರ್ತಾ ಇಲ್ಲ. ಬಟ್ ಅದು ಕೂಡ ಇನ್ನು ಮುಂದೆ ಏನಾಗ್ಬೋದು ಅದು ವಿಚಾರ ಮಾಡಿ ಅದು ಪ್ರಿವೆನ್ಷನ್ ಮಾಡಬೇಕಂದ್ರೆ ಅದಕ್ಕೆ ನಾವೆಲ್ಲ ಸ್ಟೆಪ್ಗಳು ಫಾಲೋ ಮಾಡಬೇಕು. ಈಗ ಬೇರೆ ಪ್ರಪಂಚದಲ್ಲಿ ನಾವು ನೋಡಿದ್ವಿ, ಬೇರೆ ದೇಶನಾಗೆ ನಾವು ನೋಡಿದ್ದೀವಿ. ಅದು ಇರಾನ್ ಆಗಲಿ ಇಟಲಿ ಆಗಲಿ, ನಿನ್ನೆ ಇಟಲಿ ಒಳಗೆ 624 ಕೇಸಸ್ ಡೆತ್ ಆಗಿದೆ ಇನ್ 24 hours. ಅದಕ್ಕೆ ಎಲ್ಲ ನೋಡಿ ನಾವು ಕೂಡ ಅಷ್ಟು ಸ್ಟೇಜ್ನಾಗೆ ನಾವು ಹೋಗಬಾರ್ದು ಅಂತ ಹೇಳಿ ನಾವೊಂದು ಪ್ರಿವೆನ್ಷನ್ ಮಾಡಬೇಕಂದ್ರೆ ನಾವು ಎಲ್ಲ ಜನರು ಸೇರಿಸ್ಕೋಬೇಕು. ಇದು ಒಂದು ಕೈಗೆ ಇಲ್ಲ, ಎಲ್ಲರೂ ಕೂಡಿ ನಾವೇನು ಮಾಡಬೇಕಂದ್ರೆ ಸೋಷಿಯಲ್ ಗ್ಯಾದರಿಂಗ್ ಎಲ್ಲ ಅವಾಯ್ಡ್ ಮಾಡಬೇಕು. ಎಲ್ಲರ ಜೊತೆಗೆ ನಾವು ಅದು ಬಿಗ್ ಗ್ಯಾದರಿಂಗ್ ಆಗಲಿ, ಪಬ್ಲಿಕ್ ಪ್ಲೇಸಸ್ ಆಗಲಿ, ಮಾಲ್ ಆಗಲಿ, ಅದರಿಗೆ ಸಿನಿಮಾ ಹಾಲ್ ಆಗಲಿ, ಬಾರ್ಬರ್ ಶಾಪ್ ಆಗಲಿ, ಆಮೇಲೆ ಮಾರ್ಕೆಟ್ ಆಗಲಿ, ಎಲ್ಲ ಕಡೆ ನಾವು ಹೋಗಿ ಅಲ್ಲಿ ಹೋಗಬಾರ್ದು. ಅಲ್ಲಿ ಹೋಗಿ ನಾನು ಮತ್ತೆ ಸ್ಪ್ರೆಡ್ ಆಗೋದು, ಯಾರನಾಗೆ ಏನು ಕೇಸ್ ಇದೆ ಏನು ಪಾಸಿಟಿವ್ ನಮಗೆ ಏನೂ ಗೊತ್ತಾಗೋದಿಲ್ಲ. ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ನಾಳೆ ಒಂದು ದಿವಸ ಜನತಾ ಕರ್ಫ್ಯೂ ಒಳಗೆ ನಾವು ಏನು ಮಾಡಬೇಕಂದ್ರೆ ನಾಳೆ ಬೆಳಗ್ಗೆಯಿಂದ ಸಾಯಂಕಾಲ ಮತ್ತು ನಮ್ಮ ಮನೆಗೆ ಇರೋದು. ಅದರಿಂದ ಏನಾಗ್ತದೆ, ಜನ ಜಾಗೃತಿ ಅಂತ ಆಗ್ತದೆ. ಮತ್ತು ಆಮೇಲೆ ನಾವು ಸ್ಪ್ರೆಡ್ ಆಗೋದು ಮೆಂಬರ್ಸ್ ಟು ಮೆಂಬರ್ ಸ್ಪ್ರೆಡ್ ಆಗೋದು. ಒಂದು ದಿವಸದಿಂದ ಕಟ್ ಮಾಡಿದೀವಿ ಅಂದರೆ ದ್ಯಾಟ್ ವಿಲ್ ಫರ್ದರ್ ಒಂದು ಚೈನ್ ಕಟ್ ಆಗುತ್ತೆ. ಆ ಚೈನ್ ಕಟ್ ಆದಮೇಲೆ ನಾವು ಅಂದರೆ ಪ್ರಿವೆನ್ಷನ್ ಅಂದರೆ ನಾವು ಇಂಡಿಯಾ ಅದಕ್ಕೆ ಸಕ್ಸಸ್ ಆಗ್ಬೋದು. ಸರ್, ಈಗ ನಾಳೆ ಒಂದೇ ದಿನ ನಾವು ಜನರಿಗೆ ತಿಳುವಳಿಕೆಗೆ ನಾಳೆ ಒಂದೇ ದಿನ ನೀವು ಮನೆ ಬಿಟ್ಟು ಹೊರಗಡೆ ಬರಬಾರ್ದು, ಹೊರಗಡೆ ಬಂದರೆ ಇದಾಗುತ್ತೆ, ಕೊರೋನಾ ಜಾಸ್ತಿ ಆಗುತ್ತೆ ಅದಾದರೆ ನಾಳೆ ಒಂದಿನ ಮಾಡಿದರೆ ಕೊರೋನಾ ಕಡಿಮೆ ಆಗ್ಬೋದಾ? ಅದೇ ಈಗ ಏನಾಗಿದೆ ಅಂದರೆ ಯಾಕಂದರೆ ನಾಳೆ ಒಂದೇ ದಿವಸ ಯಾಕೆ ಹೇಳಿದ್ದಾರೆ ಅಂದರೆ ದ ಕೊರೋನಾ ವೈರಸ್ ಈ ಭೂಮಿ ಒಳಗೆ 12 hours ಸರ್ವೈವಲ್ ಇರ್ತದೆ. ಆ 12 hours ಅಂದರೆ ನಾವು ಎಲ್ಲ ಈ ದೇಶನಾಗೆ ನಾವು ನಾಳೆ ಅದು ಚೈನ್ ಕಟ್ ಮಾಡ್ತೀವಿ ಅಂದರೆ ಅದು ಚೈನಿಂದ ನಾವು ಸಾಕಷ್ಟು ನಾವು ಅಂದರೆ ನಮ್ಗೆ ಫಲಪ್ರಸೂ ಆಗ್ತದೆ. ಅದರಿಂದ ಇಲ್ಲಾಂದ್ರೆ ಏನಾಗತ್ತೆ, ನಾವು ನಾಳೆ ಮತ್ತು ಅದು ನಮ್ಮ ಸೇಮ್ ಪ್ರಕಾರ ನಾವು ಅಲ್ಲಿ ಸೊಸೈಟಿ ಮೂವ್ಮೆಂಟ್ ಇರ್ತೀವಿ ಅಂದರೆ ಅದಕ್ಕೆ ನಾವು ಸ್ಪ್ರೆಡ್ ಆಗೋದು ಒಬ್ಬರಿಂದ ಆಗೋ. ಯಾರಿಗೆ ಪಾಸಿಟಿವ್ ಇದೆ ನಾವು ಗೊತ್ತಾಗ್ತಾ ಇಲ್ಲ. ಕಮ್ಯುನಿಟಿ ಒಳಗೆ ಯಾರಿಗೆ ಇದೆ ನಮಗೆ ಗೊತ್ತಾಗಿಲ್ಲ. ನಾವು ಎಲ್ಲ ಜನರಿಗೆ ಸ್ಕ್ರೀನಿಂಗ್ ಆಗಿಲ್ಲ. ನಾಳೆ ಒಂದು ದಿವಸ ಕಟ್ ಮಾಡ್ತೀವಿ ಅಂದರೆ ಆ ವೈರಸ್ ಸ್ಪ್ರೆಡ್ದು ಏನಿದೆ ಅದು ಚೈನ್ ನಾವು ಕಟ್ ಮಾಡ್ಬೋದು. ಅದಕ್ಕೆ ಅದು ಮುಖ್ಯವಾದ ಒಂದು ಇಂಪಾರ್ಟೆಂಟ್. ಈಗ ಸರ್, ನೀವು ಎಲ್ಲ ರೋಗಿಗಳಿಗಾಗಲಿ ಯಾವುದೇ ಜನರಿಗಾಗಲಿ ಒಂದು ಸಂದೇಶ ಕೊಡ್ತಾ ಇದ್ದಾರೆ, ಕೈ ತೊಳಿಬೇಕು ಮತ್ತು ಮತ್ತೊಬ್ಬರಿಗೆ ಕೈ ಕೊಲ್ಲಬಾರ್ದು, ಆ ಥರ ಹೇಳಾಗ್ತದೆ. ಈಗ ಮಾಸ್ಕ್ ಹಾಕ್ತಾ ಇದ್ದೀರಿ ಸರ್ ನೀವು? ಹೌದು. ಮಾಸ್ಕ್ದಿಂದ ನಮ್ಗೆ ಯಾವುದೇ ಥರ ಪ್ರಾಬ್ಲಮ್ ಆಗಲ್ವಾ ಸರ್? ಅಲ್ಲ, ಅದೇ ಮಾಸ್ಕ್ ಏನಾಗಿದೆ, ಮಾಸ್ಕ್ದು ಯಾರು ಮಾಡಬೇಕು ಅಂದರೆ ಹೆಲ್ತ್ ಕೇರ್ ಪ್ರೊಫೆಷನಲ್, ಯಾರು ಹಾಸ್ಪಿಟಲ್ ಒಳಗೆ ಕೆಲಸ ಮಾಡ್ತಾರೆ, ಯಾರು ಪೇಷಂಟ್ ಕೇರ್ನಾಗೆ ಇರ್ತಾರೆ, ಯಾವ ರೆಸ್ಪಿರೇಟರಿ ಸೆಂಟರ್ ಯಾವ ಡಿಸೀಸ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಹಾಸ್ಪಿಟಲ್ಗಳು, ಅಲ್ಲಿ ಅವ್ರು ಮಾಸ್ಕ್ ಹಾಕಬೇಕು. ಅಂದರೆ ಆ ಪೇಷಂಟ್ಗಿಂದ ನಾವು ಡಾಕ್ಟರ್ ಆಗಲಿ ಅದನ್ನು ಪ್ರಿವೆನ್ಷನ್ ಮಾಡಬೇಕಂದ್ರೆ ಮಾಸ್ಕ್ ಹಾಕಬೇಕು. ಈ ಜನರಲ್ ಆಗಿ ಏನಾಗಿದೆ ಅಂದರೆ ನಾವು ಮಾಸ್ಕ್ ಆಗಿದ್ದರಿಂದ ಏರ್ ಒಳಗೆ ಅದು ವೈರಸ್ ಅಷ್ಟು ಏನು ಬರೋಂಗಿಲ್ಲ. ಅದು ಈ ವೈರಸ್ ಅದು ಸ್ವಲ್ಪ ಹೆವಿ ವೇಟ್ ಇದೆ. ಆ ಹೆವಿ ವೇಟ್ ಅಂದರೆ ಆ ವೈರಸ್ ಮೇಲೆ ಬಂದರೂ ಕೂಡ ಅದು ಕೆಳಗೆ ಸೆಟಲ್ ಆಗಿಬಿಡ್ತದೆ. ಒಬ್ಬರು ಮನುಷ್ಯರಿಂದ ಇನ್ನೊಬ್ಬರು ಮನುಷ್ಯಗೆ ಡಿಸ್ಟೆನ್ಸ್ ಅರೌಂಡ್ 3 ಮೀಟರ್ ಆದರೆ ಆ ವೈರಸ್ ಹೆಂಗೆ ಅದು ಡ್ರಾಪ್ಲೆಟ್ ಇನ್ಫೆಕ್ಷನ್ ಆಗಂಗಿಲ್ಲ. ಅದಕ್ಕೆ ಏನಾಯ್ತು ಅಂದರೆ ನಾವು ಏನು ಮಾಡಬೇಕು ಅಂದರೆ ಇದು ಕಾಂಟ್ಯಾಕ್ಟ್ ಆಗೋದು ಸಾಮಾನುಗಳು ಇರ್ತಾವೆ. ನಾವು ಹ್ಯಾಂಡಲ್ ಆಗಲಿ, ಡೋರ್ ಲಾಕ್ ಆಗಲಿ, ಇದು ಬಯೋಮೆಟ್ರಿಕ್ ಮೆಷಿನ್ ಆಗಲಿ, ಅಲ್ಲ ಮನೆಗಳು ಉಪಯೋಗ ಮಾಡೋದೆಲ್ಲ ವಸ್ತುಗಳು ಆಗಲಿ, ಅವೆಲ್ಲನ ಟಚ್ ಮಾಡ್ತೀವಿ ಅಂದರೆ ಅದರಿಂದ ಒಬ್ಬರಿಂದ ಒಬ್ಬರು
ಇದೇ ಒಂದು ದೂರದೊಂದು ಹ್ಯಾಂಡಲ್ ಇದೆ, ನಾ ಅಲ್ಲಿ ಯಾರೋ ಟಚ್ ಮಾಡಿದ್ದಾರೆ ಅಲ್ಲಿಂದ ನಮ್ಮ ಕಡೆ ಬರ್ಬೋದು, ನಾವು ಇವ್ರ ಕಡೆ ಟಚ್ ಮಾಡಿದ್ವಿ ಇವ್ರ ಕಡೆ ಹೋಗ್ಬೋದು, ಒಂದೊಂದು ಚೈನ್ ಆಗಿ ಹೋಗ್ತದೆ. ನಾವು ಏನು ಮಾಡಬೇಕು, ಅದಕ್ಕೆ ನಾವು ಎವ್ರಿ ಟೈಮ್ಗೆ ನಾವು ಕೈ ವಾಶ್ ಮಾಡಬೇಕು ರೆಗ್ಯುಲರ್ ಆಗಿ. ಅಂದರೆ ನಾವು ಇದು ಊಟ ಮಾಡೋದಾಗಲಿ, ನಾವು ಇದು ಕರ್ ಟಚ್ ಮಾಡೋದಾಗಲಿ, ಕಣ್ಣು ಟಚ್ ಮಾಡೋದಾಗಲಿ, ನಾವೊಂದು ಕೈ ವಾಶ್ ಮಾಡಿದ್ದು ರೆಗ್ಯುಲರ್ಗೆ ಇದ್ದರೆ ಆ ವೈರಸ್ ಏನಾಗ್ತದೆ ಅದು RNA ವೈರಸ್ ಇದೆ. ಅದು ನಾವು ಸೋಪ್ ವಾಟರ್ ಆಗಲಿ ಸ್ಯಾನಿಟೈಸರ್ ಆಗಲಿ ಆ ವೈರಸ್ದು ವಾಲ್ ಬ್ರೇಕ್ ಆಗಿಬಿಡ್ತದೆ. ಬ್ರೇಕ್ ಆಗಿ ಆ ವೈರಸ್ ಅಲ್ಲಿ ನಾಶ ಆಗಿಬಿಡ್ತದೆ. 20 ಸೆಕೆಂಡ್ ನಾವು ಹ್ಯಾಂಡ್ ವಾಶ್ ಮಾಡಿದಂದರೆ ದಟ್ ಈಸ್ ಪ್ರಿವೆನ್ಷನ್ ಆಗಿಬಿಡ್ತದೆ. ಹಾಗಂದ್ರೆ ಅದಕ್ಕೆ ರಿಪೀಟೆಡಾಗಿ ಹ್ಯಾಂಡ್ ವಾಶ್ ಮಾಡೋದು ಒಂದು ಅವೀಗ ಪ್ರಿಕಾಷನರಿ ಮೆಜರ್ ಅಂತ ಎಲ್ಲರೂ ತಗೋಬೇಕು. ನಾನು ಡಾಕ್ಟರ್ ಜಯಂತ್ ಕುಮಾರ್ ಶರ್ಮಾ, ಪ್ರಿನ್ಸಿಪಾಲ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಘಟಪ್ರಭಾ. ಇವರು ಡಾಕ್ಟರ್ AK ಬಾಗಲ್ಪುಟಿ ಅವರು ಪ್ರೊಫೆಸರ್ ಪ್ರಿವೆಂಟಿವ್ ಮೆಡಿಸಿನ್. ಇವರು ಡಾಕ್ಟರ್ ಶ್ರೀರಾಮ್ಗುಂಡ ನಮ್ಮ ಫಿಸಿಯಾಲಜಿ ಡಿಪಾರ್ಟ್ಮೆಂಟದ ಪ್ರೊಫೆಸರ್ಗಳು ಇದ್ದಾರೆ. ಕೆವೆಟ್ 220 ಅಂತೇಳಿ ಅಂದ್ರೆ ಇದು ಕೊರೋನಾ ವೈರಸ್ ನಮ್ಮ ಭಾರತದಲ್ಲಿ ಈಗ ಸುಮಾರು 1 ತಿಂಗಳಿಂದ ಹರಡಾಗ್ತಾ ಇದೆ. ದೇಶಾದ್ಯಂತ ರಾಷ್ಟ್ರಾದ್ಯಂತ 178 ದೇಶಗಳಲ್ಲಿ ಪ್ರಸರಿಸಿ ಈಗ ಮೃತ್ಯು ಕೋಪವನ್ನು ತೆಗೆದಿರುವಂತಹ ಕೊರೋನಾ ಇಫೆಕ್ಟ್ ಇಂದಾಗಿ ಮಾನ್ಯ ಪ್ರಧಾನಮಂತ್ರಿ ಅವರು ನಾಳೆ ಒಂದು ದಿನ ಸ್ವಯಂ ಕರ್ಫ್ಯೂವನ್ನು, ಜನತಾ ಕರ್ಫ್ಯೂವನ್ನು ನಿರ್ಮಿಸಲು ಘೋಷಿಸಿದ್ದಾರೆ. ಆದ ಕಾರಣ ಎಲ್ಲ ಸಾರ್ವಜನಿಕರು ಸ್ವಯಂವಾಗಿ ತಾವೇ ಒಂದು ಕರ್ಫ್ಯೂವನ್ನು ವಿಧಿಸಿಕೊಂಡು ಈ ಕೊರೋನಾ ವೈರಸ್ ಹರಡದಂತೆ ತಡೆಯಬೇಕಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ನಿನ್ನೆ ಒಂದು ತಮ್ಮ ಭಾಷಣದಲ್ಲಿ. ಆದ ಕಾರಣ ಈ ಕುರಿತು ಮುಖ್ಯಾಧಿಕಾರಿಗಳಾದಂತಹ ಪಟ್ಟಣ ಪಂಚಾಯಿತಿಯ ನಮ್ಮ ಪಾಟೀಲ್ ಸರ್ ಒಂದೆರಡು ಮಾತನಾಡ್ತಾರೆ. ಭಾರತ್ ಮಾತಾ ಕಿ. ಯಾವತ್ತು ಮಲ್ಲಾಪುರ ಹಾಗೂ ದುಡ್ಡ ಮತ್ತು ಸಾರ್ವಜನಿಕರಿಗೆ ಈ ಮೂಲಕ ನಾವು ವಿನಂತಿಸುವುದೇನೆಂದರೆ, ಕೊರೋನಾ ವೈರಸ್ ಈಗಾಗಲೇ ಸಾಕಷ್ಟು ದೇಶದಲ್ಲಿ ಒಂದು ಭಯವನ್ನು ಉಂಟು ಮಾಡಿದೆ ಹಾಗೂ ಇದು ಒಂದು ರೋಗಾಣುವಂತೆ ವೇಗವಾಗಿ ಹಬ್ಬುತ್ತಿದ್ದು. ದಯವಿಟ್ಟು ಸಾರ್ವಜನಿಕರು ಇದರ ಬಗ್ಗೆ ಎಚ್ಚರವನ್ನು ಇರಲಿ, ಆದರೆ ಭಯ ಬೀಳಬೇಡ್ರಿ. ಅದೇ ರೀತಿಯಾಗಿ ನಾಳೆ ರವಿವಾರ ಸನ್ಮಾನ್ಯ ಪ್ರಧಾನಮಂತ್ರಿಗಳು ರಾಷ್ಟ್ರವನ್ನು ಉದ್ದೇಶಿಸಿ ಜನತಾ ಕರ್ಫ್ಯೂ ಅಂತ ಒಂದು ಮುಂಜಾನೆ 7ರಿಂದ ರಾತ್ರಿ 9ರವರೆಗೆ ಯಾವ ಸಾರ್ವಜನಿಕರು ಈ ಒಂದು ವೈರಸ್ ತಡೆಗಟ್ಟುವ ನಿಮಿತ್ತ ಮನೆಯಿಂದ ಹೊರಗೆ ಬರಬಾರಂತ ಸೂಚಿಸಿದ್ದಾರೆ. ಅದನ್ನು ಎಲ್ಲರೂ ಸರ್, ನಾಳೆ ಒಂದೇ ದಿನ ನೀವು ಸ್ವಯಂ ಘೋಷಿತ ಸಂತೆಗಳಿಂದ ಬಜಾರ್ಗಳನ್ನ ಎಲ್ಲ ಬಂದ್ ಮಾಡ್ತಾ ಇದ್ದೀರಾ. ಈಗ ಬಡ ಜನರಿಗೆ ಒಂಥರ ಅವ್ರದ್ದು ಊಟ ಉಪಚಾರಗಳೆಲ್ಲ ಒಂದು ದಿನ ಸಂತೆ ಬಂದಾದರೆ ಅವ್ರಿಗೆ ತೊಂದರೆ ಆಗ್ತಾ ಇದೆ. ಅದ್ರ ಬಗ್ಗೆ ತಮ್ಮ ಇಲ್ಲ, ಈಗಾಗಲೇ ನೋಡಿ ಇಡೀ ದೇಶಾದ್ಯಂತ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳನ್ನೇ ಹೇಳಿದ್ದಾರೆ ಈ ಒಂದು ಸ್ವಯಂ ಕರ್ಫ್ಯೂ ವಿಧಿಸಿಕೊಂಡು ಸಾರ್ವಜನಿಕರು ಹೊರಗೆ ಬರಬಾರ್ದಂತ ಪ್ರಧಾನಮಂತ್ರಿಗಳೇ ಹೇಳಿರೋದ್ರಿಂದ ಎಲ್ಲ ಸಾರ್ವಜನಿಕರನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕಂತ ಕೇಳ್ಕೊತಾ ಇದ್ದೀನಿ. ಒಂದು ದಿನದಲ್ಲಿ ತಮ್ಮ ವ್ಯಾಪಾರ ವಹಿವಾಟು ನೋಡೋದಕ್ಕಿಂತ ಜೀವ ಮುಖ್ಯ. ಇದು ರೋಗಾಣು ಒಂದು ವೇಗವಾಗಿ ಹರಡ್ತಾ ಇದೆ. ದಯವಿಟ್ಟು ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಜನರಲ್ಲಿ ಕೇಳ್ಕೊತಾ ಇದ್ದೀವಿ. ಈಗ ಜನರಿಗೆ ನಾಳೆ ಸಂತೆ ಬಂದಂತ ನೀವು ಹೇಳ್ತಾ ಇದ್ದೀರಾ. ಈಗ ಜನರಿಗೆ ಅಗಾವು ನೀವು ಏನು ಹೇಳಿದ್ದೀರಾ? ಈಗಾಗಲೇ ನಾವು ಇಲ್ಲ ನಾವು ಈಗ 2-3 ದಿನದಿಂದ ನಾವು ಅವೇರ್ನೆಸ್ ಮಾಡ್ತಾ ಇದ್ದೀವಿ. ನಮ್ಮ ಪಟ್ಟಣ ಪಂಚಾಯತಿ ಕಸ ಸಾಗಿಸುವ ವಾಹನದಲ್ಲಿ ಹಾಗೂ ನಾವು ಆಟೋ ರಿಕ್ಷಾ ಮೂಲಕ ಪ್ರತಿ ಗಲ್ಲಿ ವಾರ್ಡ್ಗಳಲ್ಲಿ ನಮ್ಮ ಪಟ್ಟಣ ಪಂಚಾಯತಿ ಸದಸ್ಯರು ಅವರಾಗಿಯೂ ಸಹ ತಮ್ಮ ವಾರ್ಡ್ಗಳಲ್ಲಿ ಅವರು ಈಗಾಗಲೇ ಹೇಳಿದ್ದಾರೆ. ಸರ್, ನಿಮ್ಗೊಂದು ಕ್ವಶನು. ಈಗ ಜನರಿಗೆ ಮಾಸ್ಕ್ ಮಾರೋ ನೆವದಿಂದ ಒಂದು ಥೋಡೆ ಜನ ದುರುಪಯೋಗ ಮಾಡ್ಕೋತಾ ಇದ್ದಾರೆ. 10 ರೂಪಾಯಿ ಮತ್ತು 5 ರೂಪಾಯಿ ಮಾಸ್ಕನ್ನು 50 ರೂಪಾಯಿ, 100 ರೂಪಾಯಿ, 200 ರೂಪಾಯಿ ಮಾರ್ಕೋತಿದ್ದಾರೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಈಗ ಕೊರೋನಾ ವೈರಸ್ ತಡೆಗಟ್ಟುವ ಸಲುವಾಗಿ ಮತ್ತು ಸ್ಯಾನಿಟೈಸರ್ ಮತ್ತು ಮಾಸ್ಕ್ಗಳನ್ನು ಬಳಸಬೇಕಂತೇಳಿ ಅದು ಸರ್ಕಾರಿ ಆದೇಶ ಕೂಡ ಮತ್ತು ಅದು ವೈದ್ಯಕೀಯ ದೃಷ್ಟಿಯಿಂದ ಒಳ್ಳೆಯದಂತ ತಿಳ್ಕೊಂಡಿದೆ. ಅದ್ರ ಬಗ್ಗೆ ಈಗಾಗಲೇ ಬೆಂಗಳೂರಲ್ಲಿ ಸ್ಯಾನಿಟೈಸರ್ ನಕಲಿ ಮಾಡಿದ್ದಾರೆ ಅಂತ ಆಲ್ರೆಡಿ ಅವ್ರ ಮೇಲೆ ಕೇಸ್ ಆಗಿದೆ. ನಮ್ಮ ಕಡೆ ಆ ಥರ ಕಂಡು ಬಂದಿಲ್ಲ. ಹಂಗೇನಾರ ಒಂದು ವೇಳೆ ಕಂಡು ಬಂದರೆ ಅವ್ರ ಮೇಲೆ ಕ್ರಮಗಳು ತೊಗೋತೀವಿ. ಮೋಸ್ಟ್ಲಿ ಅದು ಆಗಲಿಕ್ಕಿಲ್ಲ ತಂದ್ಕೊಂಡು, ಯಾಕಂದರೆ ಇದು ಜನಸಾಮಾನ್ಯರ ರಕ್ಷಣೆಗೋಸ್ಕರ ಮತ್ತು ಜನರು ನಮಗೆ ರಕ್ಷಣೆಗೋಸ್ಕರ ಮಾಡ್ತಕ್ಕಂಥ ಅವೇರ್ನೆಸ್ಸು ಮತ್ತು ಯಾಕಂದರೆ ಇದು ಶಾರ್ಟ್ ಟೈಮ್ ಅಂತ ಅಂದ್ಕೊಂಡಿವಿ. ಯಾಕಂದರೆ ಮುಂದೆ ಬೇಗ ಆಗೋದು ಮತ್ತು ಬೇಗವಾಗಿ ಸ್ಟಾಪ್ ಆಗ್ತದೆ ಅಂತ ನಾವು ದೇವರ ಆಶೀರ್ವಾದದಿಂದ ಬೇಗ ಸ್ಟಾಪ್ ಆಗಿದೆ ಅಂತ ನಾವು ದೇವರ ಹತ್ರ ಕೇಳ್ಕೊಳ್ತೀವಿ. ಮತ್ತು ಜನರು ಕೂಡ ಅದ್ರ ಬಗ್ಗೆ ಅವೇರ್ನೆಸ್ ಇರಬೇಕು. ಮತ್ತು ನಾವು ಅಂಗಡಿ ಕೊಟ್ಟಾಗ ಮಾಲೀಕರಲ್ಲಿ ಮತ್ತು ಈ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಮಾರೋರಲ್ಲಿ ಕೂಡ ವಿನಂತಿಗಳು ಮಾಡ್ತೀವಿ. ದಯಮಾಡಿ ತಾವು ಇದರ ಲಾಭಕ್ಕೋಸ್ಕರ ಅನ್ನೋದೇ ಸಾರ್ವಜನಿಕ ದೃಷ್ಟಿಯಿಂದ ಅದು ಏನು ರಿಯಾಯಿತಿ ದರದಲ್ಲಿ ಏನಿದೆ ಎಲ್ಲರಿಗೂ ಲಭ್ಯ ಮಾಡಲಿ ಅಂತೇಳಿ ಮಾಡ್ತೀವಿ. ಒಂದು ವೇಳೆ ಹಂಗೇನಾರು
ಸರ್ಕಾರ ಹೆಚ್ಚಿನ ದರದಲ್ಲಿ ಮಾರಾಟ ಮಾಡುತ್ತಿರುವಂತಾಗಲಿ ಮತ್ತು ನಕಲಿ ಸ್ಯಾನಿಟೈಸರ್ ಉಪಯೋಗ ಮಾಡಿ ಜನರಿಗೆ ಕೊಡೋದಾಗಲಿ ನಾವು ಕಂಡು ಬಂದಿಲ್ಲ. ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ತೀವಿ. ಒಂದೇ ಒಂದು ಉದ್ದೇಶ, ಇದು ಬೇಗ ಮಹಾಮಾರಿ ರೋಗ ಬೇಗ ನಿಲ್ಲಬೇಕು. ನಮ್ಮ ಜನರು ನಿರ್ಭೀತರಾಗಿ ಭಯ ಇಲ್ಲದೆ ಅತ್ಯಂತ ಆರಾಮಾಗಿ ತಿರುಗಾಡುವಂಥ ವ್ಯವಸ್ಥೆ ಅದು ಆಗಬೇಕು. ಅದಕ್ಕೋಸ್ಕರ ಸರ್ಕಾರ ಮತ್ತು ಸಂಬಂಧಪಟ್ಟ ಎಲ್ಲ ಅಧಿಕಾರಿ ಅವರು, ಸಾರ್ವಜನಿಕರು ನೀವೆಲ್ಲ ಕೂಡ ಸಹಕಾರ ಮಾಡ್ತಿದ್ರಿ. ಆದಷ್ಟು ಬೇಗ ಈ ರೋಗ ನಿಯಂತ್ರಣ ಮಾಡಲು ನೀವೆಲ್ಲ ಕೈ ಜೋಡಿಸ್ಬೇಕಂತ ಹೇಳಿ ನಾನು ತಮ್ಮಲ್ಲಿ ಮನವಿ ಮಾಡಿ, ತಮ್ಮ ಮುಖಾಂತರ ನಾನು ಸಾರ್ವಜನಿಕರು ಮನವಿ ಮಾಡ್ತಾ ಇದ್ದೀನಿ. ಸರ್, ಇನ್ನೊಂದು ಕಿಡಿಗೇಡಿ ಜನಗಳು ಮತ್ತು ಈ ಮಾಸ್ಕ್ದಲ್ಲಿ ಮದ್ದು ಬರೋ ಔಷಧ ಹಾಕಿ ಜನರಿಂದ ದುಡ್ಡು ಮತ್ತು ಮೊಬೈಲು ದೋಸ್ತಾ ಇದ್ದಾರೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಈಗ ನಮ್ಮ ಭಾಗದಲ್ಲಿ ಆ ಥರ ಕಂಡು ಬಂದಿಲ್ಲ. ದಯಮಾಡಿ ಸಾರ್ವಜನಿಕರು ಅದ್ರ ಬಗ್ಗೆ ಲಕ್ಷ್ಯ ಇರಬೇಕು. ಯಾಕೆಂದರೆ ಈಗ ಮನೆಗಳನ್ನೆಲ್ಲ ಸ್ವಚ್ಛ ಮಾಡಿಕೊಡ್ತೀವಿ ಮತ್ತು ಕರೋನಾ ಬಂದಿರೋಂತೆ ಹೇಳಿ ಮನೆಗಳನ್ನು ದೋಚುವಂಥ ಕಾರ್ಯಗಳು ಎಲ್ಲೋ ಬೇರೆ ಕಡೆ ಆಗಿದೆ ಅಂತ ನಮಗೂ ಕೂಡ ಮಾಹಿತಿ ಇದೆ. ಅದಕ್ಕೆ ನಾವು ಸಾರ್ವಜನಿಕರಲ್ಲಿ ಮತ್ತು ಹಳ್ಳಿಗಳಲ್ಲಿ ಕೂಡ ನಾವು ಸಭೆಗಳನ್ನು ಮಾಡಿ ಜನರಿಗೆ ಮನವಿ ಮಾಡಿದ್ದೀವಿ. ಯಾರೂ ಕೂಡ ಕರೋನಾ ವೈರಸ್ ಬಂದಿದೆ, ನಿಮ್ಮ ಮನೆ ಸ್ವಚ್ಛ ಮಾಡಿಕೊಳ್ತೀವಿ ಅಂತ ನಿಮ್ಮ ಮನೆಗೆ ಬಂದರೆ ದಯಮಾಡಿ ಅವ್ರನ್ನ ಒಳಗೆ ಪ್ರವೇಶ ಮಾಡಿಕೊಳ್ಳದೆ ನಮ್ಮ ಮನೆ ನಾವೇ ಸ್ವಚ್ಛ ಮಾಡ್ಕೊಳ್ತೀವಿ ಅಂತ ಅವ್ರನ್ನು ಹೊರಗಡೆ ಕಳಿಸ್ಬೇಕು. ಅಂಥ ಸಂಶಯಯುಕ್ತ ಜನರು ಏನಾರು ಸಾರ್ವಜನಿಕರಿಗೆ ತಿರುಗಾಡ್ತಾ ಇದ್ದರೆ ಅವ್ರಿಗೆ ಸಂಬಂಧಪಟ್ಟ ನಮಗೆ ಕೂಡಲೇ ತಿಳಿಸಿದರೆ ನಾವು ಕೂಡಲೇ ಅವ್ರ ತನಿಖೆ ಮಾಡಿ ಎನ್ಕ್ವೈರಿ ಮಾಡುವಂಥ ಕೆಲಸಗಳು ನಾವು ಖಂಡಿತ ಮಾಡ್ತೀವಿ. ಇಲ್ಲ, ಈಗ ಕೊರೋನಾ ಬಗ್ಗೆ ನಿಮ್ಮ ಪಂಚಾಯತಿ ವತಿಯಿಂದ ಆಗಲಿ ಯಾವುದೇ ಆಗಲಿ ಯಾವ ಥರ ನೀವು ಕ್ರಮ ಕೈಗೊಂಡಿದ್ದೀರಾ? ನಾವು ಗ್ರಾಮ ಪಂಚಾಯತಿ ವತಿಯಿಂದ ನಮ್ಮ ಸಿಬ್ಬಂದಿಯನ್ನು ಕಳಿಸಿ 2-3 ದಿವಸಗಳಿಂದ ಈ ಹೋಟೆಲ ಮತ್ತು ಬೀದಿ ವ್ಯಾಪಾರಸ್ಥರಿಗೆ ಬಂದ್ ಮಾಡಿರಿ ಅಂಥೇಳಿ ನಮ್ಮ ಸಿಬ್ಬಂದಿಯಿಂದ ಅವೇರ್ನೆಸ್ ಮಾಡಿದ್ದೇವೆ ರೀ. ಇವತ್ತು ನಾವು ಗಾಡಿ ಮುಖಾಂತರ ಗಲ್ಲಿ ಮನೆಗೆ ನಾಳೆ ಒಂದು ದಿನ 7ರಿಂದ 9 ಗಂಟೆವರೆಗೆ ಹೊರಗೆ ಬರಬೇಡ್ರಿ. ಇದು ನಮ್ಮ ವೈಯಕ್ತಿಕ ಆರೋಗ್ಯ ದೃಷ್ಟಿಯಿಂದ, ಇದು ಮಾನವೀಯ ದೃಷ್ಟಿಯಿಂದ ಇದರಲ್ಲಿ ನೀವು ಸಹಕಾರ ಕೊಡ್ರಿ ಅಂಥೇಳಿ ಅವರಲ್ಲಿ ವಿನಂತಿ ಮಾಡತಕ್ಕಂಥ ವಿಡಿಯೋ ಹಾಕಿ ನಾವೆಲ್ಲ ಕಡೆ ಪ್ರಚಾರ ಮಾಡಾಕತ್ತಿದ್ವಿ. ಆದಷ್ಟು ಇದು ಎಲ್ಲರೂ ಸಹಕಾರ ಕೊಟ್ಟ ಇದು ಯಶಸ್ವಿಯಾಗ್ತಾ ಇದೆ. ಇದು ಸರ್ಕಾರ ಆಜ್ಞೆ ಅಲ್ಲದ, ಇದು ನಮ್ಮ ಸ್ವಂತ ಆಜ್ಞೆ ಮಾಡಿಕೊಂಡು ನಾವು ಒಂದು ದಿವಸ ಪಾಲಿಸೋದ್ರಿಂದ ಯಾರಿಗೇನೂ ಹಾನಿ ಆಗೋದಿಲ್ಲ. ಒಂದು ದಿವಸ ಅಂಗಡಿ ಬಂದ್ ಮಾಡ್ರೆ ಏನೂ ಅವ್ರಿಗೆ ನುಕ್ಸಾನಿಲ್ಲ. 7 ದಿವಸ ದುಡ್ದಿರ್ತಾರೆ, 8ನೇ ದಿವಸಕ್ಕೆ ಏನಾಗೋದೈತೆ ಅವ್ರಿಗೆ ಹೆಂಗೆ ಅನ್ನೋದು ಅವರೆಲ್ಲ ತಮ್ಮ ಇದರಾಗಿ ಇರ್ತಾರೆ. ಇದು ನಮ್ಗೆ ರೋಗ ಬಂದು ನಾವು ಸಾಯೋದಕ್ಕಿಂತ ಒಂದು ದಿವಸ ಬಂದ್ ಮಾಡಿ ಒಳಗೆ ಕೊಂಡೋದ್ರೆ ಇದ್ರಾಗ ಏನೈತ್ರಿ, ಅದು ಎಲ್ಲ ಸೈಂಟಿಫಿಕ್ ವಿಶ್ಲೇಷಣೆ ಕೊಡ್ತಾ ಇದ್ದಾರೆ. ಗಾಳಿಯಲ್ಲಿ 3 ತಾಸು ಇರ್ತೈತಿ, ಈ ಮೆಟಲ್ಗಳ ಮೇಲೆ 4 ತಾಸು ಇರ್ತೈತಿ, ನಂತರ 12 ತಾಸು ಪ್ಲಾಸ್ಟಿಕ್ ಮೇಲೆ ಇರ್ತೈತಿ. ಇವನ್ನೆಲ್ಲ ತಡೆಗಟ್ಟಬೇಕಾದ್ರೆ, ಅದು ವೈರಾಣು ಹೋಗಬೇಕಾದ್ರೆ ಅದನ್ನೆಲ್ಲ ನಾವು ಮಾಡಲೇಬೇಕು. ಮಾಡಲಿಲ್ಲ ಅಂದ್ರೆ ನಾವು ಏನಾದರೂ ಇಲ್ಲಿ ನಮ್ಮ ಆರೋಗ್ಯಕ್ಕೆ ಹಾಳಾಗ್ತೇವೆ, ನಾವು ಸಾಯ್ತೇವೆ. ಆಯದಾಗ ಏನು ಮಾಡೋದ, ನಮ್ಮ ರಕ್ಷಣೆಗಾಗಿ ನಾವು ಸ್ವಯಂ ಘೋಷಿತ ಈ ಕೆಲಸವನ್ನು ನಾವು ಮಾಡಲೇಬೇಕು. ದಯವಿಟ್ಟು ಎಲ್ಲರೂ ಮಾಡಿರಿ ಅಂಥೇಳಿ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಅವರಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ಪ್ರಧಾನಮಂತ್ರಿಯವರು ಅದಕ್ಕೋಸ್ಕರ ಜನ ಯಾವ್ದು ಮುಂಜಾಗ್ರತಾ ಕ್ರಮ ವಹಿಸ್ಬೇಕು, ಯಾವ ರೀತಿ ಅವರು ಮನೆಯಲ್ಲೇ ಇರಬೇಕು, ಅದರಿಂದ ಏನ್ ದುಷ್ಪರಿಣಾಮ ಆಗುತ್ತೆ ಹೊರಗಡೆ ಬಂದ್ರೆ? ಇಲ್ಲ, ಈಗ ಏನ್ ನಡೆದದ್ದು ಸೇಮ್ ಥಿಂಗ್. ಸ್ಪೆಸಿಫಿಕ್ ಆಗಿ ಸಂಡೇ ಸಲುವಾಗಿ ಅಂತ ಏನಿಲ್ಲ. ವಾಟ್ ಸರ್ ಹ್ಯಾಸ್ ಟೋಲ್ಡ್ PM ಸರ್ ಅದನ್ನಷ್ಟು ಅವ್ರು ಮಾಡ್ತಾರ, ಅವ್ರ ಸೆಲ್ಫ್ ಇದು ಅದು. ಅದ್ರ ಸಲುವಾಗಿ ನಾವು ಸ್ಪೆಸಿಫಿಕ್ ಆಗಿ ಅಂತ ಏನಿಲ್ಲ. ಈಗ ಈಗ ಏನ್ ನಮ್ದು ಶುರು ಆಗಿದೆಯಲ್ಲ ಬೆಳಗಾವಲ್ಲಿ, ನಾವೇನ್ ಆಕ್ಟಿವಿಟೀಸ್ ತಗೊಂಡೇವಲ್ಲ, ದಟ್ ವಿಲ್ ಕಂಟಿನ್ಯೂ ಸೇಮ್ ಟು ಆಲ್ ದ ತಾಲೂಕಾಸ್. ನಿಮ್ಮ ಕಾರ್ಯಕರ್ತರು ಮತ್ತೆ ನಿಮ್ಮ ಆರೋಗ್ಯ ಸಿಬ್ಬಂದಿಗೆ ಯಾವ ಸೂಚನೆ ನೀಡಿದಿರಾ ನೀವು? ಇಲ್ರಿ, ಸೂಚನೆ ಮತ್ತೆ ಸ್ಪೆಸಿಫಿಕ್ ಆಗಿ ಏನಿಲ್ಲ. ಅವ್ರು ತಮ್ಮ ರುಟೀನ್ ಕೆಲಸನೇ ಮಾಡ್ಕೊಂಡು ಹೋಗೋದು. ಇದು ಸಾರ್ವಜನಿಕರಿಗೆ ಸಾಹೇಬರು ಹೇಳಿದಂತ ಅದು ಇದು ಅಲ್ಲ, ಸ್ವಯಂ ಪ್ರೇರಿತವಾಗಿ ಅವರು ತಮ್ಮ ಮುಂಜಾಗ್ರತಾ ಕ್ರಮ ಅಷ್ಟೇ. ಇಲ್ಲ, ಈಗ ಅಭಿಯಾನ ನಡೆದಿದೆ, ಕಂಟಿನ್ಯೂಸ್ ನಡೆದಿದೆ. ಅಂಡರ್ ತಹಶೀಲ್ದಾರ್ ಎಲ್ಲರಿಗೂ ಮಾಡ್ತಾ ಇದ್ದಾರೆ, ಕಾಂಪ್ಲೇಂಟ್ ಹಾಕ್ತಾ ಇದ್ದಾರೆ. ಇದು ಸುಮಾರು ಈಗ ಆಯ್ತಲ್ರಿ, ಆಲ್ಮೋಸ್ಟ್ 1 ವಾರ ಆಯ್ತು. ಟೇಕಿಂಗ್ ಕೇರ್ ಅಲ್ಲ, ಟೇಕಿಂಗ್ ಕೇರ್ ಅಲ್ರಿ. ಮತ್ತೆ ಸ್ಪೆಸಿಫಿಕ್ ಆಗಿ ಏನಿಲ್ಲ, ಸೇಮ್ ಥಿಂಗ್ ವಿಲ್ ಕಂಟಿನ್ಯೂ. ಇವು ಅವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟಾಗಿದೆ ರೀ, ಆಶಾ ಅಂಗನವಾಡಿ ಅವ್ರಿಗೆ. ಅವ್ರು ಹೆಂಗೆ ಅವರು ಹಾಕೊಂಡಿದ್ದಾರೆ. ಸೊ ಅವನ್ನ ತಾಲೂಕಾ ಲೆವೆಲಿಂದ ತಾಲೂಕಾ ಆರೋಗ್ಯಾಧಿಕಾರಿಗಳನ್ನ ಮಾನಿಟರ್ ಮಾಡ್ಕೊಳ್ತಾರ. ಇದು ಆಮ್ ಜನತೆಗೆ ಸರ್ಕಾರ ಕೊಟ್ಟಿರೋಂತ ಆಹ್ವಾನ ಅದು, ಹೌದಿಲ್ರಿ? ನಾವ್ ನಮ್ ಪಾಡಿಗೆ ನಮ್ ಕೆಲಸ ಮಾಡ್ತಾ ಇರ್ತೀವಿ. ಆದ್ರೂ ಜನ ಮಾತ್ರ ತಮ್ಮ ಮುಂಜಾಗ್ರತಾ ಕ್ರಮವಾಗಿ ಸ್ವಯಂ ಪ್ರೇರಿತವಾಗಿ ಸರ್ಕಾರಿ ಆದೇಶನ ಪಾಲಿಸಬೇಕು. ನೋಡಿರ್ಬೇಕು, ಇವನ್ ಎವ್ರಿ ಡೇ DC ಇಸ್ ಬ್ರೀಫಿಂಗ್ ಸರ್. ಆಕ್ಚುಲಿ ಏನಾದ್ರೂ ಹೇಳೋ ಅಥಾರಿಟಿ ಸಾರ್ವಜನಿಕರ ಅಂದ್ರೆ ಇಟ್ ಇಸ್ DC ಓನ್ಲಿ. ಮಾತಾಡಿದ್ವಿ ಈಗ DC ಅವ್ರ ಜೊತೆ ಮಾತಾಡ್ತೀವಿ ಈಗ ಸರ್. ಈಗ ಸರ್ವಿಲೆನ್ಸ್ ಯೂನಿಟ್ ಏನಿದೆಯಲ್ಲ ಬೆಳಗಾಮಲ್ಲೇ ಇದೆ. ಸೊ ಅವರೆಲ್ಲ ನಮ್ದು 10 ತಾಲೂಕದ ರಿಪೋರ್ಟ್ ಕಲೆಕ್ಟ್ ಮಾಡಿ DC ಬ್ರೀಫ್ ಮಾಡ್ತಾರೆ ಸರ್. ವಾಟ್ ಎವರ್ ಕಮ್ಸ್ ಫ್ರಮ್ DC
we are here to follow that, sir. ಓಕೆ ಮೇಡಮ್, ಓಕೆ. ನಿಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಗೋಯಿಂಗ್ ಆನ್ ಸರ್ ಎವ್ರಿವೇರ್. ಎಲ್ಲಿ ಯಾರಿಗೆ ಏನ್ ಹೇಳೋದು, ಟ್ರೇಸ್ ಔಟ್ ಮಾಡೋದು, ಹಾ ಮೇಡಮ್, ಇನ್ಫಾರ್ಮೇಶನ್ ಕೊಡೋದು, ಅವೇರ್ನೆಸ್ ಕೊಡೋದು. ಹಾ ದಿಸ್ ಮೇಡಮ್. ಹ್ಯಾಸ್ ಬೀನ್ ಈಗ ಪಾಸ್ಟ್ 1 ಮಂತ್. ಸೇಮ್ ಥಿಂಗ್ ವಿಲ್ ಬಿ ಕಂಟಿನ್ಯೂ. ಓಕೆ ಮೇಡಮ್. ಅಂದ್ರೆ ನಿಮ್ಮ ತಾಲೂಕಾ ಅಧಿಕಾರಿಗಳಿಗೆಲ್ಲ ಸೂಚನೆ ಬಂದಿದೆ ಈಗಾಗಲೇ? ಬಂದಿರುತ್ತೆ ಸರ್ ಎವ್ರಿಬಡಿ ಯಾಕಂದ್ರೆ DC ಆಫೀಸಿಂದ ಬಂತಂದ್ರೆ ಅಲ್ಲಿ DH ಆಫೀಸಿಗೆ ಬಂದಿರುತ್ತೆ, ಅಲ್ಲಿಂದ ಎಲ್ಲ ಸರ್ಕ್ಯುಲೇಟ್ ಆಗಿ ಹೋಗಿರುತ್ತೆ ಸರ್. ಓಕೆ ಮೇಡಮ್, ನಮ್ಮ ಜೊತೆ ಮಾತಾಡಿದಕ್ಕಾಗಿ ಧನ್ಯವಾದಗಳು ಮೇಡಮ್. ನಮಸ್ಕಾರ. ತಮಗೆ ಥ್ಯಾಂಕ್ಸ್ ಸರ್. ಇದೇ ರೀತಿ ಸೇರಿದ್ರೆ ವಿ ಕ್ಯಾನ್ ಡೂ ದ ವಂಡರ್. ಹಾ ಮೇಡಮ್, ಎಲ್ರೂ ಕೈ ಜೋಡಿಸ್ಬೇಕು ಮೇಡಮ್. ಇದು ಎಲ್ರೂ ಕೈ ಜೋಡಿಸಿ ಅಭಿಯಾನ ಸಾರ್ವಜನಿಕ ಸಹಕಾರ ಕೊಟ್ರೆ ನೀವೆಲ್ಲರೂ ಅದಕ್ಕೆ ಸಪೋರ್ಟ್ ಮಾಡ್ತೀರಲ್ಲ. ಮಾಡಕ್ ಸಾಧ್ಯ ಇದೆ ಸರ್. ನಮ್ದು ಇಡೀ ಜಿಲ್ಲೆಯಲ್ಲಿ ಇರೋದು ಎಷ್ಟು ಜನ? ಇಡೀ ಬೆಳಗಾವಿ ಜಿಲ್ಲೆದ 52 ಲಕ್ಷ ಸಾವಿರ. ಹೌದು ಹೌದು ಮೇಡಮ್, ಹೌದು, ದೊಡ್ಡ ಜಿಲ್ಲೆ ಮೇಡಮ್. ಅಂಡ್ ವಿ ಆರ್ ಹೌ ಮಚ್ 1/3 ಇರ್ತೀವಿ. ಓಕೆ ಮೇಡಮ್. ನೀವು ಸಾರ್ವಜನಿಕರು ಎಷ್ಟು ನಮ್ಮ ಜೊತೆ ಬೆಂಬಲ ಕೊಡ್ತೀರಿ ಅಷ್ಟು ಎಲ್ರಿಗೂ ಒಳ್ಳೇದಾಗುತ್ತೆ. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ಒಳ್ಳೇದಾಗುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.